ಹಲೋ ಡಿಯರ್ಸ್. ಆ ಒಂದು ವೆಬ್ಸೈಟಲ್ಲಿ ಕ್ವಶನ್ ಪೇಪರ್ಸನ್ನ ಬರೀತಿರ್ಬೇಕಾದ್ರೆ ಸ್ವಲ್ಪ ಬ್ಲ್ಯಾಂಕ್ ಆಗಿ ವೈಟ್ ಆಗಿ ಕಂಡುಬರ್ತಾ ಇತ್ತು, ಡಿಸ್ಟರ್ಬ್ ಆಗ್ತಾ ಇದೆ ಅಂಥೇಳಿ ಅಗೇನ್ ಈ ಒಂದು ವೆಬ್ಸೈಟಲ್ಲಿ ನೋಡ್ತಾ ಇದ್ದೀನಿ. ಓಕೆ ಫೈನ್. ಸೊ ಕಂಟಿನ್ಯೂಷನ್ ಪಾರ್ಟ್ ಹೇಳಬೇಕಾದ್ರೆ ಸ್ಟುವರ್ಟ್ ಹಾಲ್ ಡ್ರೀವ್ ಮೆನಿ ಆಫ್ ಹಿಸ್ ಐಡಿಯಾಸ್ ಫ್ರಮ್ ಮಾರ್ಕ್ಸಿಸಮ್. Marxism in the so what is the reason behind to express his ideas on the cultural studies ಬಗ್ಗೆ ಹೇಳಬೇಕಾದ್ರೆ he derives the idea from the Marxism, a theorist ಅಂತ theories ಅಂತ ಹೇಳ್ಬೋದು. ಸೊ ಬಿಫೋರ್ ದೆನ್ ಹೂ ಈಸ್ ಸ್ಟುವರ್ಟ್ ಹಾಲ್ ಬಗ್ಗೆ ಹೇಳಬೇಕಾದ್ರೆ ಒನ್ ಆಫ್ ಎ ಜಮೈಕನ್, ಐಮ್ ರೈಟ್, ಜಮೈಕನ್ born ಬ್ರಿಟಿಷ್ ಕಲ್ಚರಲ್ ಥೇರಿಸ್ಟ್. ಓಕೆನಾ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿನಿ, ಸೋಷಿಯಾಲಜಿಸ್ಟ್ ಇದ್ದಾರೆ ಆ್ಯಂಡ್ ಪೊಲಿಟಿಕಲ್ ಥಿಂಕರ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಿ ಹ್ಯಾಸ್ ಕಂಪ್ಲೀಟೆಡ್ ಹೀಸ್ ಸ್ಟಡೀಸ್ ದಟ್ ಈಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಹೇಳ್ಬೋದು 1950s. ಓಕೆನಾ, 1950s ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕೋ ಫೌಂಡೆಡ್ ಜರ್ನಲ್ ಯಾರು? ನ್ಯೂ ಲೆಫ್ಟ್ ರಿವ್ಯೂಗೆ ಫರ್ದರ್ ಮೋರ್ ಟೂ ಥೇರಿಸ್ಟ್ ಆಸ್ ಎ ಕೋ ಫೌಂಡರ್ ಆಗಿ ಕಂಡು ಬಂದಿದ್ದಾರೆ. ಅಂದರೆ ಒಂದು E.P. ಥಾಮ್ಸನ್, ಓಕೆನಾ, E.P. ಥಾಮ್ಸನ್. ಅನದರ್ ಒನ್ ಈಸ್ ರೇಮಂಡ್ ವಿಲಿಯಮ್, ಓಕೆನಾ, ರೇಮಂಡ್ ವಿಲಿಯಮ್ ವಿತ್ ದ ಕೋ ಫೌಂಡರ್ ಆಫ್ ದಿಸ್ ಜರ್ನಲ್ ಕಾರ್ಡ್ ನ್ಯೂ ಲೆಫ್ಟ್ ರಿವ್ಯೂ ಅಂತ ಹೇಳ್ಬೋದು. ರಿವ್ಯೂ REVIWE. ಓಕೆ ಫೈನ್, ರಿವ್ಯೂ. ನೆಕ್ಸ್ಟ್ is what are the important works of Stuart Hall? ಹೌದಲ್ಲ, ಸ್ಟುವರ್ಟ್ ಹಾಲಿನ ಇಂಪಾರ್ಟೆಂಟ್ ವರ್ಕ್ಸ್ ಹೇಳಬೇಕಾದ್ರೆ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಡೈರೆಕ್ಟರ್ ಆಫ್ CCCS, ದಟ್ ಮೀನ್ಸ್ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್. ಓಕೆನಾ, 1968 ಒಂದು ಕಂಡು ಬಂದಿರುವಂಥದ್ದು. ದಟ್ ಈಸ್ ವಾಟ್, ಒಂದು ಲೀಗ್ ಆಯಿತು ಅಥವಾ ಒಂದು ಮೂಮೆಂಟಲ್ಲಿ ಅಥವಾ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಆಗಿರುವಂಥ ಮೂಮೆಂಟಲ್ಲಿ ಡೈರೆಕ್ಟರ್ ಆಗಿ ಕಂಡು ಬಂದಿರುವವರು ಅಂತ ಹೇಳ್ಬೋದು. ಓಕೆನಾ, ಯೂಶ್ವಲಿ ವಾಟ್ ಇಸ್ ದಟ್ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್, ಇಟ್ ಈಸ್ ಸ್ಟಾರ್ಟೆಡ್ ಇನ್ ಯೂನಿವರ್ಸಿಟಿ ಆಫ್ ಬರ್ಮಿಂಗ್ಹಾಮ್. ಓಕೆನಾ, ಫೈನ್. ಇಲ್ಲಿ what is the major theme of cultural studies means focusing on how culture and media reflect and sustain power structures. ಓಕೆನಾ, ರೇಸ್, ರಿಲೇಷನ್ಸ್ ಆ್ಯಂಡ್ ಸೋಷಿಯಲ್ ಐಡೆಂಟಿಟಿ ಅಂತ ಹೇಳ್ಬೋದು. ದೆನ್ ಹೀಸ್ ಕಾನ್ಸೆಪ್ಟ್ಸ್ ಬಗ್ಗೆ ಹೇಳಬೇಕಾದ್ರೆ, ಲೈಕ್ ಮೇಜರ್ ವರ್ಕ್ಸ್ ಬಗ್ಗೆ ಹೇಳಬೇಕಾದ್ರೆ ಎನ್ಕೋಡಿಂಗ್ ಆರ್ ಡಿಕೋಡಿಂಗ್ ಮಾಡೆಲ್ ಆಫ್ ಕಮ್ಯುನಿಕೇಷನ್, ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ಸ್, ದಟ್ ಈಸ್ 1973 ಅಂತ ಹೇಳ್ಬೋದು. ಓಕೆನಾ, ಸೊ ಮೀಡಿಯಾ ಮೆಸೇಜಸ್ ಆರ್ ಎನ್ಕೋಡೆಡ್ ವಿತ್ ದ ಮೀನಿಂಗ್ ಬೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಡಿಕೋಡೆಡ್ ಡಿಫ್ರೆಂಟ್ ಬೈ ದ ಆಡಿಯನ್ಸ್. ಓಕೆನಾ, ಸೊ ಎನ್ಕೋಡಿಂಗ್ ಸ್ಟ್ಯಾಂಡ್ಸ್ ಫಾರ್ ಪ್ರೊಡ್ಯೂಸರ್ಸ್ ವೇರ್ ಆಸ್ ಡಿಕೋಡಿಂಗ್ ಸ್ಟ್ಯಾಂಡ್ಸ್ ಫಾರ್ ದ audience, on which intent the producer produces their manufacturing things, like advertisement ಆಯಿತು, ಯಾವುದೇ ಒಂದು ಪ್ರಾಡಕ್ಟ್ ಆಯಿತು, ಅದನ್ನು ರಿಸೀವ್ ಮಾಡಬೇಕಾದ್ರೆ, ಡಿಕೋಡಿಂಗ್ ಮಾಡಬೇಕಾದ್ರೆ ಅಕಾರ್ಡಿಂಗ್ ಟು ದೇರ್ ಐಡಿಯಾಸ್ ಓನ್ಲಿ ವಿ ಟೇಕ್ ದಟ್ ಪ್ರಾಡಕ್ಟ್, ವಿ ಟೇಕ್ ದಟ್ ಅಡ್ವರ್ಟೈಸ್ಮೆಂಟ್. ಗೆಟಿಂಗ್ ಮೈ ಪಾಯಿಂಟ್? ಅಡ್ವರ್ಟೈಸ್ಮೆಂಟ್ನ ಒಂದು ಮೂಲ ಉದ್ದೇಶ ಕ್ರಿಯೇಟೆಡ್ ಮಾಡಿರುವಂಥ ವ್ಯಕ್ತಿಗೆ ಗೊತ್ತು, ಬಟ್ ಅದನ್ನು ನಾವು ರಿಸೀವ್ ಮಾಡಬೇಕಾದ್ರೆ ನಮ್ಮದೇ ಆದ ಒಂದು ಐಡಿಯಾಸ್ಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಅದನ್ನು ರಿಸೀವ್ ಮಾಡ್ತೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಬಾಯ್ ಮಸ್ಟ್ ವರ್ಕ್ ಔಟ್ಸ್ ಆಫ್ ದ ಹೋಮ್, ಇದು ಒಂದು ಗರ್ಲ್ ಮಸ್ಟ್ ವರ್ಕ್ ಇನ್ ದ ಹೋಮ್ ಅನ್ನೋದು ಏನು ಅಡ್ವರ್ಟೈಸ್ಮೆಂಟ್ ತೋರಿಸಿದೆ ಅಂತ ಹೇಳಿದ್ರೆ, ಒಂದು ಓಲ್ಡ್ ಜನ್ರೇಷನ್ದಲ್ಲಿ ಕಂಡು ಬಂದಿರುವಂಥ ವ್ಯಕ್ತಿ ಏನು ಹೇಳ್ತಾನೆ, ದಿಸ್ ಇಸ್ ಅ ರೈಟ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾನೆ. ವಾಟ್ ಅಬೌಟ್ ದ ಮಾಡರ್ನ್ ಥಾಟ್ ಆಫ್ ಪೀಪಲ್? ನೋ, ವಿಮೆನ್ ಆಲ್ಸೋ ಹ್ಯಾವ್ ದ ರೈಟ್ ಟು ವರ್ಕ್ ಔಟ್ಸೈಡ್ ಆಫ್ ದ ಹೋಮ್ ಆಸ್ ಹರ್ ಕನ್ವೀನಿಯೆಂಟ್, ಆಸ್ ಹರ್ ಕಂಫರ್ಟೇಬಲ್ ಅಂತೇಳಿ ಏನು ಥಾಟ್ಸ್ ಕಂಡು ಬರ್ತಾ ಇದೆ. ಎಸ್, ದಟ್ ಈಸ್ ವಾಟ್ ಕಾಲ್ಡ್ ಎನ್ಕೋಡಿಂಗ್ ಪ್ರೊಡ್ಯೂಸರ್ಸ್, ಡಿಕೋಡಿಂಗ್ ಆಡಿಯನ್ಸ್, ಹೌ ದೇ ಪರ್ಸೀವ್ ಫ್ರಮ್ ವಾಚಿಂಗ್ ದಟ್ ಅಡ್ವರ್ಟೈಸ್ಮೆಂಟ್, ವಾಚಿಂಗ್ ದಟ್ ಕಲ್ಚರ್.
ಅನ್ನೋದು ಅಂಶ ಹೇಳ್ಬೋದು. ದಟ್ ಈಸ್ ವಾಟ್ ಕಾಲ್ಡ್ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಹೇಳ್ಬೋದು. ಈಸ್ ವರ್ಕ್ ಬೈ ಸ್ಟುವರ್ಟ್ ಹಾಲ್ ಅಂತ ಹೇಳ್ಬೋದು. 1973 ಏನಾಗಿದೆ ಪಬ್ಲಿಷ್ ಆಗಿದೆ ಅಂತ ಹೇಳ್ಬೋದು. ಓಕೆನಾ. ದ ಹೋಲ್ ಕಾನ್ಸೆಪ್ಟೇ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ವಿದಿನ್ 10 ಕ್ವಶನ್ಸಲ್ಲಿ. ಐ ಗ್ಯಾರಂಟಿ ಯು 5. ನೆಕ್ಸ್ಟ್ ಹೆಜಿಮೋನಿ ಅನ್ನೋದು ಏನಿದೆಯಲ್ಲ, ಹೆಜಿಮೋನಿ ಅನ್ನೋದು ಹಿ ಆಲ್ಸೋ ಡೆವಲಪ್ಡ್ ದಿಸ್ ಕಾನ್ಸೆಪ್ಟ್ ಇನ್ ಹಿಸ್ ವರ್ಕ್ಸ್ ಅಂತ ಹೇಳ್ಬೋದು. ಓಕೆನಾ. ಮೋಸ್ಟ್ ಆಫ್ ದ ಮೇಜರ್ ಥೀಮ್ ಆಫ್ ಹೀಸ್ ವರ್ಕ್ಸ್ ಅಂತ ಹೇಳಬೇಕಾದ್ರೆ ಡಿಸ್ಕಷನ್ ಆನ್ ರೇಸ್, ಎಥ್ನಿಸಿಟಿ, ಐಡೆಂಟಿಟಿ ಆ್ಯಂಡ್ ಪಾಪ್ಯುಲರ್ ಕಲ್ಚರ್. ಓಕೆನಾ. ಈ ಒಂದು ವಿಷಯದ ಬಗ್ಗೆ ಕಂಡುಬರ್ತದೆ. ನಾನು ನಿಮ್ಗೆ ಹೇಳ್ತೀನಿ ಟೈಪ್ಸ್ ಆಫ್ ಕಲ್ಚರ್, ಹೌ ಮೆನಿ ಟೈಪ್ಸ್ ಆಫ್ ಕಲ್ಚರ್ ಇದೆ ಆ ಮೂಮೆಂಟಲ್ಲಿ ಹೇಳಿದ್ದೇನೆ. ಓಕೆನಾ. ಆ್ಯಂಡ್ ಆಲ್ಸೋ ಓಕೆ, ದಿಸ್ ಇಸ್ ಅಬೌಟ್ ವಾಟ್ ಸ್ಟುವರ್ಟ್ ಹಾಲ್ ಅಂತ ಹೇಳ್ಬೋದು. ಓಕೆನಾ. ಲೇಟರ್ ಆನ್ ದೆನ್ ಹೂ ಆರ್ ದ, ನಾನು ಬರ್ತೀನಿ ಈ ಒಂದು ಟಾಪಿಕ್ ಮೇಲೆ, ಡೋಂಟ್ ವರಿ, ಬಟ್ ಲೆಟ್ ಮಿ ನೋ ದ ಥೇರಿಸ್ಟ್ ಆಫ್ ಕಲ್ಚರಲ್ ಸ್ಟಡೀಸ್. ಹೌದಲ್ಲ, ಕಲ್ಚರಲ್ ಸ್ಟಡೀಸಿನ ಒಂದು ರೈಟರ್ಸಿನ ಒಂದು ಲೀಸ್ಟ್ ಬೇಕಲ್ಲ, ಹೂ ಆರ್ ಕಮಿಂಗ್ ಅಂಡರ್ ಕಲ್ಚರಲ್ ಸ್ಟಡೀಸ್. ಎಸ್, ಲೆಟ್ಸ್ ಸಿ. ದ ಫಸ್ಟ್ ಒನ್ ಈಸ್ ಸ್ಟುವರ್ಟ್ ಹಾಲ್. ಆ್ಯಸ್ ವಿ ನೋ ಸ್ಟುವರ್ಟ್ ಹಾಲ್ ಇದ್ದಾರೆ. ಸ್ಟುವರ್ಟ್ ಹಾಲ್ ಒನ್ ಆಫ್ ದ ಪಾಯ್ನಿಯರಿಂಗ್ ಆಫ್ ಕಲ್ಚರಲ್ ಸ್ಟಡೀಸ್ ಅಂತ ಹೇಳ್ಬೋದು. ಹೀಸ್ ಫೇಮಸ್ ವರ್ಕ್ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಪಬ್ಲಿಷ್ ಇನ್ 1973 ಅಂತ ಹೇಳ್ಬೋದು. ಆ್ಯಂಡ್ ಹೀ ಈಸ್ ಇನ್ಫ್ಲುಯೆನ್ಷಿಯಲ್ ವರ್ಕಿಂಗ್ ಆನ್ ರೈಟಿಂಗ್ಸ್ ಆನ್ ಐಡಿಯಾಲಜಿ, ಹೆಜಿಮೋನಿ ಆ್ಯಂಡ್ ರೇಸ್. ಈ 3 ಅಂಶದ ಮೇಲೆ ಕಂಡು ಬರ್ತದೆ. ವಾಟ್ ಅಬೌಟ್ ರಿಚರ್ಡ್ ಹೋಗಾಟ್? ಹೀಸ್ ಫೇಮಸ್ ರಿಚರ್ಡ್ ಹೋಗಾಟ್. ಓಕೆನಾ. ರಿಚರ್ಡ್ ಹೋಗಾಟ್ ಹೇಳಬೇಕಾದ್ರೆ ದ ಫೌಂಡರ್ ಆಫ್ ಬರ್ಮಿಂಗ್ ಹ್ಯಾಮ್ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್. ಈ ಬರ್ಮಿಂಗ್ ಓಕೆನಾ, ಬರ್ಮಿಂಗ್ ಹಾಮ್ದಲ್ಲಿ ಏನು ಯೂನಿವರ್ಸಿಟಿಯಲ್ಲಿ ಒಂದು ಆರ್ಗನೈಸೇಷನ್ ಆಯಿತು. ಓಕೆನಾ, ಒಂದು ಸೆಂಟರ್ ಫಾರ್ ಲರ್ನಿಂಗ್ ಆರ್ ಒಂದು ಲೀಗ್ ಆಯಿತು, ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿದರೆ ಫೌಂಡರ್ ಆಫ್ ದಿಸ್ CCCS, ಸೆಂಟರ್ ಕಂಟೆಂಪರರಿ ಸೆಂಟರ್ ಫಾರ್ ವಾಟ್ ಇಸ್ ದಟ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್ ಅಂತ ಹೇಳ್ಬೋದು. ಓಕೆನಾ. ನೋಟೇಬಲ್ ಹೀಸ್ ವರ್ಕ್ಸ್ ಈಸ್ ದ ಯೂಸಸ್ ಆಫ್ ಲಿಟ್ರಸಿ. ಓಕೆನಾ. 1957ದಲ್ಲಿ ಏನ್ರಿ ಒಂದು ಪಬ್ಲಿಷ್ ಆಗಿರುವಂಥದ್ದು ಅಂಶ ಕಂಡುಬರ್ತದೆ. ವಾಟ್ ಅಬೌಟ್ ದ ಥರ್ಡ್ ಪರ್ಸನ್? ದಟ್ ಈಸ್ ರೇಮಂಡ್ ವಿಲಿಯಮ್ಸ್. ಓಕೆನಾ. ಹೂ ಲಿಂಕ್ಡ್ ಕಲ್ಚರ್ ಟು ಸೋಷಿಯಲ್ ಸ್ಟ್ರಕ್ಚರ್ಸ್ ಅಂತ ಹೇಳ್ಬೋದು. ನೌನ್ ಫಾರ್ ಕಲ್ಚರ್ ಆ್ಯಂಡ್ ಸೊಸೈಟಿ. ಓಕೆನಾ. ಕಲ್ಚರ್ ಆ್ಯಂಡ್ ಸೊಸೈಟಿ ಬಗ್ಗೆ ಹೇಳಲಾಗಿದ್ದಾರೆ 1958ದಲ್ಲಿ. ದ ಸೆಕೆಂಡ್ ವರ್ಕ್ ಈಸ್ ದಟ್ ಈಸ್ ಕೀವರ್ಡ್ಸ್. ವೆರಿ ಇಂಪಾರ್ಟೆಂಟ್. ಕೀವರ್ಡ್ಸ್. ಹೂ ಇಸ್ ದಟ್? 1976ಅಲ್ಲಿ ಪಬ್ಲಿಷ್ ಆಗಿರುವಂಥದ್ದು EP ಥಾಮ್ಸನ್. ಥರ್ಡ್ ಒನ್ EP ಥಾಮ್ಸನ್. ನೆಕ್ಸ್ಟ್ ಕ್ವಶನ್ ಇದ್ರ ಮೇಲೇ ಕಂಡುಬರ್ತದ್ರಿ. ಓಕೆನಾ. EP ಥಾಮ್ಸನ್ ಹಿಸ್ಟೋರಿಯನ್ ಆ್ಯಂಡ್ ಕಲ್ಚರಲ್ ಕ್ರಿಟಿಕ್ ಅಂತ ಹೇಳ್ಬೋದು. ಆಥರ್ ಆಫ್ ದ ಮೇಕಿಂಗ್ ಆಫ್ ದ ಇಂಗ್ಲಿಷ್ ವರ್ಕಿಂಗ್ ಕ್ಲಾಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಮೇಕಿಂಗ್ ಆಫ್ ಇಂಗ್ಲಿಷ್ working class. The making of English working class published in 1963. Okay now. Next, Paul Wills. Next one, PAUL. Paul, WILLIS, Wills, known for learning to labor ಅಂತ ಹೇಳಲಾಗಿದೆ 1977. ಓಕೆನಾ. ಎಕ್ಸ್ಪ್ಲೋರಿಂಗ್ ದ ಯೂತ್ ಕಲ್ಚರ್ ಆ್ಯಂಡ್ ಕ್ಲಾಸ್. ಇವರ ಒಂದು ಥೀಮ್ ಅಂತ ಹೇಳಬೇಕಾದ್ರೆ ಯೂತ್ ಕಲ್ಚರ್ ಆ್ಯಂಡ್ ಕ್ಲಾಸ್. ಪ್ಲೀಸ್ ನೀವು ನೀಟಾಗಿ ಬರ್ಕೊಡಿ, ಕಲ್ಚರ್ ಆ್ಯಂಡ್ ಕ್ಲಾಸ್. ಓಕೆನಾ. ನೆಕ್ಸ್ಟ್, ಆಂಜೆಲಾ ಮ್ಯಾಕ್ ರೋಬಿ ಏನು ಹೇಳ್ತಾ ಇದ್ದಾರೆ? ಫೋಕಸ್ಡ್ ಆನ್ ಜೆಂಡರ್ ಆ್ಯಂಡ್ ಪಾಪ್ಯುಲರ್ ಕಲ್ಚರ್ ಅಂತ ಹೇಳ್ಬೋದು. ಆ್ಯಂಡ್ ಡಿಕ್ ಹೆಬ್ಡಿಕ್, ರೈಟ್, DICK, ಡಿಕ್ ಹೆಬ್ಡಿಕ್,
ಓಕೆನಾ. ಏನು ಹೇಳ್ತಾ ಇದ್ದಾರೆ, ಹಾಂ, ಆಥರ್ ಆಫ್ subculture, the meaning of style, the meaning of style. 1979ದಲ್ಲಿ ಯೂತ್ ಸಬ್ಕಲ್ಚರ್ ಬಗ್ಗೆ ಹೇಳಲಾಗಿದೆ. ವೆರಿ ಇಂಪಾರ್ಟೆಂಟ್ ಥೇರಿಸ್ಟ್ ಫ್ರಮ್ ಕಲ್ಚರಲ್ ಸ್ಟಡೀಸ್ ಥೇರೀಸ್, ಪೌಲ್ ಗಿಲ್ರಾಯ್. ನೆಕ್ಸ್ಟ್ ಟೈಮ್ ಪಕ್ಕ ಕೇಳ್ಬೋದು ಇವ್ರ ಬಗ್ಗೆ. ನೌನ್ ಫಾರ್ ದ, ಯಾಕಂದರೆ ನೆಟ್ಟಲ್ಲಿ ಕೇಳಲಾಗಿದ್ದಾನೆ ಇವನ ಬಗ್ಗೆ, ಭಾಳ ಸಾರಿ ಕೇಳಿದ್ದಾನೆ. ದ ಬ್ಲ್ಯಾಕ್ Atlantic, published in 1993, tells about the race and diaspora ಅಂತ ಹೇಳ್ಬೋದು. ಓಕೆನಾ. ಸೊ ದಿಸ್ ಇಸ್ ವಾಟ್ ದೀಸ್ ರೈಟರ್ಸ್ ಕಾಂಟ್ರಿಬ್ಯೂಟೆಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಕಲ್ಚರ್ ಆಸ್ ಅ ಸೈಟ್ ಆಫ್ ಪವರ್. ಅಕಾರ್ಡಿಂಗ್ ಟು ದೀಸ್ ರೈಟರ್ಸ್, main theme of cultural studies is culture as a site of power, culture as an identity, culture as a social struggle, culture as a combining Marxism and post-structuralism and other critical theories ಅಂತ ಹೇಳ್ಬೋದು. ಓಕೆನಾ, ಫೈನ್. ಹಾಗಾದರೆ ಇವರು ಹೂ ಇಸ್ ದ್ಯಾಟ್ ಕ್ವಶನ್ ಏನು ಕಂಡು ಬಂದಿತ್ತು, ಫ್ರಮ್ ಕಲ್ಚರಲ್, ಯಾರು, ಸ್ಟುವರ್ಟ್ ಹಾಲ್, ಫ್ರಮ್ ವೇರ್ ಹಿ ಬಾರೋಡ್ ಆರ್ ಡ್ರೀವ್ ದ ಐಡಿಯಾಸ್ ಅಬೌಟ್ ಕಲ್ಚರಲ್ ಸ್ಟಡೀಸ್ ಆರ್ ಕಲ್ಚರ್ ಅನ್ನೋ ಒಂದು ವಿಷಯ ಎಲ್ಲಿ ಕಂಡು ಬಂದಿದೆ ಅಂದರೆ ಫ್ರಮ್ ದ ಮಾರ್ಕ್ಸಿಸಮ್ ಅಂತ ಹೇಳ್ಬೋದು. ಓಕೆನಾ, ಲೆಟ್ಸ್ ಸಿ. ವಾಟ್ ಇಸ್ ದ್ಯಾಟ್? ಮಾರ್ಕ್ಸಿಸಮ್. ನೆಕ್ಸ್ಟ್ ಕ್ವಶನ್ ಇದೆಯಲ್ಲ, ಫೈನ್. ವಾಟ್ ಇಸ್, ವೇಟ್ ಎ ಸೆಕೆಂಡ್. Here only the question is from where he borrowed his ideas, means that is from Marxism ಅಂತ ಹೇಳ್ಬೋದು. Marxism, combination of Marxism and also ಆಂಟೋನಿ, ಇದರೊಂದಿಗೆ ಏನು ಮಾಡಿದ್ದಾರೆ, ಆಂಟೋನಿಯೋ ಗ್ರಾಮ್ಸ್ಕಿ. ಹೌದಾ, ಗ್ರಾಮ್ಸ್ಕೀಸ್ ಯಾವುದು, ಥಿಯರಿ ಆಫ್ ಹೆಜಿಮನಿ, ಇವರ ಒಂದು ಹೆಜಿಮನಿ, ಸಿಮಿಯೋಟಿಕ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸಿಮಿಯೋಟಿಕ್ಸ್ ಆ್ಯಂಡ್ ಯುರೋಪಿಯನ್ ಸೋಷಿಯಾಲಜಿ ಈ ಒಂದು ವಿಷಯದಲ್ಲಿ ಅವರು ಏನು ಮಾಡಿದ್ದಾರೆ, ಒಂದು ಕಾನ್ಸೆಪ್ಟ್ ಆಫ್ ಗ್ರಾಮ್ಸ್ಕಿದು, ದಟ್ ಈಸ್ ಹೆಜಿಮನಿ, ಟು ಎಕ್ಸ್ಪ್ಲೇನ್ ಹೌ ಡಾಮಿನೆಂಟ್ ಗ್ರೂಪ್ ಮೇಂಟೈನ್ ಪವರ್ ನಾಟ್ ಓನ್ಲಿ ಥ್ರೂ ದ ಫೋರ್ಸ್ ಬಟ್ ಬೈ ದ ಸೆಕ್ಯೂರ್ ಅಂಡ್ ದ ಕನ್ಸೆಂಟ್ ಆಫ್ ದ ಗವರ್ನ್ ವ್ಯೂ, ಕಲ್ಚರ್ ಆ್ಯಂಡ್ ಐಡಿಯಾಲಜಿ. ಒಂದು ಗ್ರೂಪ್ ಆಫ್ ಪೀಪಲ್ ಏನಿದ್ದಾರಲ್ಲ, ಅಲೈಡ್ ಗ್ರೂಪ್, ಅವ್ರು ಏನು ಮಾಡ್ತಾ ಇದ್ದಾರೆ, ಬೈ ತಮ್ಮದೇ ಆದ ಒಂದು ಮೇಂಟೆನೆನ್ಸ್ ಕೈಗೊಳ್ತಾ ಇದ್ದಾರೆ, ಪವರನ್ನು ಯಾವ ಥರ ಮೇಂಟೈನ್ ಕೈಗೊಳ್ಳಬೇಕು ಅಬೌಟ್ ದ ಒಂದು ಪೀಪಲ್ ಮೇಲೆ ಅನ್ನೋದಂಶ ಕಂಡು ಬರ್ತದೆ. ಈ ಒಂದು ಐಡಿಯಾಸ್ ಎಲ್ಲಿರಿ, ಮಾರ್ಕ್ಸಿಸಮ್ ಆ್ಯಂಡ್ ಆಂಟೋನಿ ಗ್ರಾಮ್ಸ್ಕಿ ಅವರದ್ದು ಒಂದು ಥಿಯರಿ ಆಫ್ ಹೆಜಿಮೋನಿ, ಸಿಮಿಯೋಟಿಕ್ಸ್ ಆ್ಯಂಡ್ ಯುರೋಪಿಯನ್ ವಾಟ್ ಇಸ್ ದಟ್, ಸೋಷಿಯಾಲಜಿಯಿಂದ ಬಾರೋ ಮಾಡ್ಕೊಂಡಿರುವಂಥದ್ದು. ಎಸ್ಪೆಷಲಿ ಈ ಒಂದು ಅಂಶ, ವಾಟ್ ಇಸ್ ದ್ಯಾಟ್, ಇದು ಮಾರ್ಕ್ಸಿಸಮ್ಮಿನ ಒಂದು ಅಂಶ ಯಾವ ಕೃತಿಯಲ್ಲಿ ಹೈಲೈಟ್ ಮಾಡಲಾಗಿದ್ದಾರೆ, ಇನ್ ಅ ವಿಚ್ ವರ್ಕ್ ಹಿ ಶೋಸ್ ಹೀಸ್ ಒಂದು ಮಾರ್ಕ್ಸಿಸ್ಟ್ ಐಡಿಯಾಸ್, ಇನ್ ಅ ವಿಚ್ ವರ್ಕ್ ಅಂತ ಹೇಳಿದ್ರೆ ದಟ್ ಈಸ್ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಾಡೆಲ್, ಎನ್ಕೋಡಿಂಗ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ವರ್ಕ್, ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಾಡೆಲ್ನಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಹಿ ವಾಸ್ ಆಲ್ಸೋ ಇನ್ಫ್ಲುಯೆನ್ಸ್ಡ್ ಬೈ ದ ರಿಸೆಪ್ಷನ್ ಥಿಯರಿ, ಇದು ಕೂಡ ಇನ್ನೊಂದು ಕಂಡು ಬರ್ತದೆ, ರಿಸೆಪ್ಷನ್ ಥಿಯರಿ, ಇವರ ಒಂದು ಇನ್ಫ್ಲುಯೆನ್ಸ್ ಕೂಡ ತಮ್ಮದೇ ಆದ ಒಂದು ವರ್ಕಲ್ಲಿ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾವ ಥರ, ವಾಟ್ ಈಸ್ ದ ರಿಸೆಪ್ಷನ್ ಥಿಯರಿ ಅಂತ ಹೇಳಬೇಕಾದ್ರೆ, ಹೌ ಡಿಫ್ರೆಂಟ್ ಆಡಿಯನ್ಸಸ್ ಇಂಟರ್ಪ್ರಿಟೆಡ್ ಕಲ್ಚರ್ ಇನ್ ಎ ಡೈವರ್ಸ್ ವೇ ಬೇಸ್ಡ್ ಆನ್ ದೇರ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್ಟ್. ವೆರಿ ನೈಸ್. ಹೇಳ್ತಾ ಇದ್ದಾನೆ, ಡಿಫ್ರೆಂಟ್ ಪೀಪಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಡಿಫ್ರೆಂಟ್ ಆಡಿಯನ್ಸ್, ಹೌದಲ್ಲ, ಡಿಫ್ರೆಂಟ್ ಆಡಿಯನ್ಸ್ ಯಾವ ಥರ ಒಂದು ಇಂಟರ್ಪ್ರೆಟ್ ಮಾಡಿರುವಂಥ ಕಲ್ಚರಲ್ ಟೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಲ್ಚರಲ್ ಟೆಕ್ಸ್ಟ್ ಇದೆ, ಓಕೆನಾ, ಫಾರ್ ಎಕ್ಸಾಂಪಲ್ ಕಲ್ಚರಲ್ ಟೆಕ್ಸ್ಟ್ ಇದೆ, ಓಕೆನಾ, ಕಲ್ಚರಲ್ ಟೆಕ್ಸ್ಟ್ ಇದೆ. ಈ ಒಂದು ಕಲ್ಚರಲ್ ಟೆಕ್ಸ್ಟನ್ನ ಡಿಫ್ರೆಂಟ್ ಕೈಂಡ್ ಆಗಿರುವಂಥ ಆಡಿಯನ್ಸ್ ಯಾವ ಥರ ಇಂಟರಪ್ಟ್ ಮಾಡ್ತಾರೆ. ಐ ಆಮ್ ಫ್ರಮ್ ಮುಸ್ಲಿಂ ಕಮ್ಯುನಿಟಿ, ಓಕೆನಾ, ಒಂದು ಯಾವುದೇ ಒಂದು ಅಡ್ವರ್ಟೈಸ್ ಕಂಡು ಬಂದಿದೆ ಅಂತ ಹೇಳಿದರೆ, ಯಾವುದೋ ಒಂದು ಟೆಕ್ಸ್ಟ್ ಕಂಡು ಬಂದಿದೆ, ಆ ಟೆಕ್ಸ್ಟನ್ನು ನಾನು ರೀಡ್ ಮಾಡ್ತಿರ್ಬೇಕಾದ್ರೆ ನನ್ನ ಕಲ್ಚರ್, ನಾನು ಬಿಲಾಂಗ್ ಮಾಡಿರುವಂಥ
ರಿಲಿಜನ್ ಕಲ್ಚರಿನ ಆಧಾರದ ಮೇಲೆ ನಾನೇನು ಮಾಡ್ತೀನಿ ಇಂಟರ್ಪ್ಟ್ ಮಾಡ್ತೀನಿ. ಅದೇ ಬೌದ್ಧಿಸಮ್ ಜೈನಿಸಮ್ ಅವ್ರು ಯಾವ ಥರ ತಮ್ಮದೇ ಆದ ಒಂದು ಕಲ್ಚರನ್ನ ಏನು ಕಲ್ಕೊಂಡು ಬಂದಿದ್ರೆ ಅದರ ಆಧಾರದ ಮೇಲೆ ಏನಾಗ್ತದೆ ರೀ ಎಲಾಬ್ರೇಟ್ ಆಯಿತು ಇಂಟರ್ಪ್ರೇಟ್ ಮಾಡಲಾಗ್ತದೆ. ಗೆಟಿಂಗ್ ಮೈ ಪಾಯಿಂಟ್. ದಟ್ ಈಸ್ ವಾಟ್ ಕಾಲ್ಡ್ ರಿಸೆಪ್ಷನ್ ಥಿಯರೀಸ್ ಅಂತ ಹೇಳ್ಬೋದು. ಓಕೆನಾ, ರಿಸೆಪ್ಷನ್ ಥಿಯರೀಸ್ ಅಂತ ಹೇಳ್ಬೋದು. ಫೈನ್, ಇಟ್ಸ್ ಓವರ್. ಅಂದರೆ ಜಾನ್ಸ್ ಅಂದರೆ ಸ್ಟುವರ್ಟ್ ಹಾಲ್ ಒಂದು ತಮ್ಮದೇ ಆದ ಒಂದು ಐಡಿಯಾಸ್ ಅಬೌಟ್ ದ ಕಲ್ಚರಲ್ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡಿ ಬರೀಬೇಕಾದ್ರೆ ಒಂದು ಮಾರ್ಕ್ಸಿಸಮ್, ಆಂಟೋನಿ ಗ್ರಾಮ್ಸ್ಕಿಸ್ ಹೆಜಿಮನಿ ಆ್ಯಂಡ್ ರಿಸೆಪ್ಷನ್ ಥಿಯರಿ, ಈ ಮೂರು ಇನ್ಫ್ಲುಯೆನ್ಸಿಂದ ಏನು ಮಾಡಿದ್ದಾರೆ ತಮ್ಮದೇ ಆದ ಒಂದು ಕೃತಿಯನ್ನು ಬರೆಯಲ್ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆನಾ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕಮ್ಯುನಿಸಮ್? ಕಮ್ಯುನಿಸಮ್ ಮೀನ್ಸ್ it refers to the political and economic system where all property and resources are own collectivity. ಒಂದು ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಸಿಸ್ಟಮ್ ಇದೆ ಕಮ್ಯುನಿಸಮ್ ಅಂತ ಹೇಳಿದ್ರು, ವೇರ್ ಆಲ್ ಪ್ರಾಪರ್ಟಿ ಆ್ಯಂಡ್ ರಿಸೋರ್ಸಸ್ ಆರ್ ಓನ್ ಕಲೆಕ್ಟಿವಿಟಿ. ಈ ಕಲೆಕ್ಟಿವಿಟಿಯ ಮೂಲಕ ಏನು ಮಾಡ್ತಾ ಇದ್ದಾರೆ ರಿಸೋರ್ಸನ್ನು ಕಲೆಕ್ಟ್ ಕೈಗೊಳ್ಳುವಂಥದ್ದು. ಪ್ರಾಪರ್ಟಿ ಆಯಿತು, ಒಂದು ರಿಸೋರ್ಸ್ ಆಯಿತು. ಫರ್ದರ್ ಮೋರ್ ಏಮಿಂಗ್ ಫಾರ್ ಕ್ಲಾಸಸ್ ಸೊಸೈಟಿ ವಿತ್ ದ ಕಂಪ್ಲೀಟ್ ಇಕ್ವಾಲಿಟಿ. ಸಮಾಜದಲ್ಲಿ ಯಾವುದ್ರಿ ವಾಟ್ ಇಸ್ ದ್ಯಾಟ್ ಒಂದು ಕ್ಲಾಸ್ ಸೊಸೈಟಿ ಆಯಿತು, ಒಂದು ಕಂಪ್ಲೀಟ್ ಇಕ್ವಾಲಿಟಿಯನ್ನು ಕೊಡುವಂಥದ್ದು ಕಾರ್ಯ ಕಮ್ಯುನಿಸಮ್ ಅನ್ನೋದು ಕೈಗೊಳ್ತದೆ. ಸೊ ಹಿಯರ್ ದ ಗೌರ್ಮೆಂಟ್ ಕಂಟ್ರೋಲ್ಸ್ ಪ್ರೊಡಕ್ಷನ್ಸ್ ಆ್ಯಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ಸ್. ಗೌರ್ಮೆಂಟ್ ವೆರಿ ನೈಸ್. ಗೌರ್ಮೆಂಟ್ ಏನು ಮಾಡ್ತದೆ ಕಂಟ್ರೋಲ್ ಮಾಡ್ತದೆ. ಒಂದು ಪ್ರೊಡಕ್ಷನ್ಸ್ ಆಯಿತು ಆ್ಯಂಡ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಯಿತು. ಇದನ್ನು ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ದಟ್ ಈಸ್ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿಯ ಒಂದು ಅಂಶ ಕಮ್ಯುನಿಸಮ್ ಅಂತ ಹೇಳ್ಬೋದು. ಕಮ್ಯುನಿಸಮ್. ಸೊ ಹಿಯರ್ ವಿ ಕ್ಯಾನ್ ಸಿ ದ ಏನು ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಸಿಸ್ಟಮ್ ಅಂತ ಹೇಳ್ಬೋದು, ವೇರ್ ಆಲ್ ಪ್ರಾಪರ್ಟಿ ಆ್ಯಂಡ್ ರಿಸೋರ್ಸ್ ಆರ್ ಓನ್ಡ್ ಕಲೆಕ್ಟಿವಿಟಿ, ಸ್ಪೆಷಲಿ ಟೇಕಿಂಗ್ ಕೇರ್ ಬೈ ದ ಆರ್ ಕಂಟ್ರೋಲ್ ಬೈ ದ ಏನು ಪ್ರೊಡಕ್ಷನ್ಸ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಬೈ ದ ಗೌರ್ಮೆಂಟ್ ಅಂತ ಹೇಳ್ಬೋದು. ದೆನ್ ವಾಟ್ ಅಬೌಟ್ ದ ಸೋಷಿಯಲಿಸಮ್? ಸೋಷಿಯಲಿಸಮ್ ಬಗ್ಗೆ ಹೇಳಬೇಕಾದ್ರೆ ದ ಸಿಸ್ಟಮ್ ವೇರ್ ದ ಗೌರ್ಮೆಂಟ್ ಓಸ್ ಆ್ಯಂಡ್ ಕಂಟ್ರೋಲ್ಸ್ ಮೇಜರ್ ಇಂಡಸ್ಟ್ರೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ವೆಲ್ತ್ ಟು ರಿಡ್ಯೂಸ್ ಇನ್ಇಕ್ವಾಲಿಟಿ. ಸೋಷಿಯಲಿಸಮ್. Government will take care of the all kinds of affairs, whether it is the political or a social or economical ಅಂತ ಹೇಳ್ಬೋದು. ಅಬೌಟ್ ಮೇಜರ್ ಆನ್ ಇಂಡಸ್ಟ್ರೀಸ್, ಇದು ಇಂಡಸ್ಟ್ರೀಸ್ ಬಗ್ಗೆ ಆಯಿತು. ಅಥವಾ ರೀಡಿಸ್ಟ್ರಿಬ್ಯೂಟರ್ಸ್ ವೆಲ್ತ್, ಈ ವೆಲ್ತನ್ನ ಡಿಸ್ಟ್ರಿಬ್ಯೂಟರ್ಸ್ ಏನು ಕಂಡು ಬರ್ತಾ ಇದ್ದಾರಲ್ಲ ಅಲ್ಲಿ ಇನ್ಇಕ್ವಾಲಿಟಿ ಏನಾದರೂ ಕಂಡು ಬಂದಿದೆ ಅಂದರೆ ನೋಡ್ಕೊಂಡು ಹೋಗುವಂಥ ಕಾರ್ಯ ಗೌರ್ಮೆಂಟ್ ಇಸ್ ನಥಿಂಗ್ ಬಟ್ ಸೋಷಿಯಲಿಸಮ್. ಓಕೆನಾ. ದೆನ್ ವಾಟ್ ಅಬೌಟ್ ದ ಡೆಮೊಕ್ರೆಟಿಕ್ ಐಡಿಯಾಸ್? ಅಫ್ಕೋರ್ಸ್ ಈಕ್ವಾಲಿಟಿ, ಫ್ರೀಡಮ್, ಮತ್ತೇನು ಒಂದು ಪಾರ್ಟಿಸಿಪೇಷನ್ ಇನ್ ಡಿಸಿಷನ್ ಮೇಕಿಂಗ್, ಇದು ನಮ್ಮ ಒಂದು ರೈಟ್ ಇದೆ. ಇದನ್ನು ಈ ಒಂದು ಐಡಿಯಾಸ್ಗೆ ಏನು ಹೇಳ್ತೀವಿ ರೀ ಡೆಮೊಕ್ರೆಟಿಕ್ ಐಡಿಯಾಸ್ ಅಂತ ಹೇಳ್ಬೋದು. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ವಾಟ್. ಸೊ ಹಿಯರ್ ದ ಐಡಿಯಾಸ್ ವಿಚ್ ವಿ ಆರ್ ಸ್ಟಡೀಸ್ ಇನ್ ದೀಸ್ 3 ಕಾನ್ಸೆಪ್ಟಲ್ಲಿ ನಾವು ಒಂದು ಸ್ಟುವರ್ಟ್ ಹಾಲಿನ ಒಂದು ಐಡಿಯಾಸ್ ಬಾರೋಡ್ ಫ್ರಮ್ ದ ಮಾರ್ಕ್ಸಿಸಮ್ ಅಂತ ಹೇಳ್ಬೋದು. ಓಕೆನಾ. Then a key assumption of cultural studies is that the people are part of hierarchical structure of power. ಕ್ಲಿಯರ್ ಆಗಿ ಹೇಳಿದ್ದಾನೆ ನೋಡ್ರಿ. ಓಕೆನಾ. ಕ್ಲಿಯರ್ ಆಗಿ ಹೇಳಿದ್ದಾನೆ ಅಂತ ಹೇಳ್ಬೋದು. ಓಕೆನಾ. Wait a second. What is that? ರೆಫರ್ ಮಾಡಿದ್ದೀನಿ ಆದರೂ ಕನ್ಫರ್ಮೇಷನ್ ಬೇಕು. ಹಾಂ, ಅ ಕೀ ಅಸ್ಯೂಪ್ಷನ್ ಆಫ್ ಕಲ್ಚರಲ್ ಸ್ಟಡೀಸ್ ಈಸ್ ದ್ಯಾಟ್ ಪೀಪಲ್ ಆರ್ ಪಾರ್ಟ್ ಆಫ್ ದ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಆಫ್ ವಾಟ್ ಪವರ್. ಹೈರಾರ್ಕಿಯಲ್ ಅಂತ ಹೇಳಬೇಕಾದ್ರೆ ಅರೇಂಜ್ಡ್ or organized in a levels of importance or a rank where some people or things are above others. Hierarchical. Yes, that is what. For example, politicians. ಅವ್ರ ಕೆಳಗೆ ಲೈಕ್ ಪ್ರೆಸಿಡೆಂಟ್ ಆಯಿತು, ಅವ್ರ ಕೆಳಗೆ ಮಿನಿಸ್ಟರ್ಸ್ ಆಯಿತು, ನೆಕ್ಸ್ಟ್ MLA, ನೆಕ್ಸ್ಟ್ ಲೈಕ್ ಮಿನಿಸ್ಟರ್ಸ್ ಆದಮೇಲೆ DC, ಓಕೆನಾ, ಡಿಸ್ಟ್ರಿಕ್ಟ್ ಕಮಿಷನರ್, ಓಕೆನಾ, ದೆನ್ MLA, ದೆನ್ ಮೆಂಬರ್ಸ್. ಹಾಂ, ದಿಸ್ ಇಸ್ ವಾಟ್ ಹೈರಾರ್ಕಿಯಲ್. ಈ ಒಂದು ಅಂಶ ಹೇಗೆ ಕಂಡು ಬರ್ತದೆ? ಥ್ರೂ ದ ಪವರ್, ನಾಟ್ ಬೈ ದ ಕಲ್ಚರ್, ನಾಟ್ ಬೈ ದ ಮೀಡಿಯೇಟೆಡ್ ಕಮ್ಯುನಿಕೇಷನ್, ನಾಟ್ ಬೈ ದ ಐಡಿಯಾಲಜಿ. ಅದು ಕಲ್ಚರ್ ಥ್ರೂ ಅಲ್ಲ ಆ್ಯಂಡ್ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಕೂಡ ಒಂದು ಐಡಿಯಾಲಜಿಯಿಂದಲ್ಲ, ಥ್ರೂ ದ ಪವರ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಕಲ್ಚರ್, ಏನು ಹೇಳ್ತಾ ಇದ್ದಾನೆ?
sorry, according to the culture studies dash in our culture is strongly affected by the media, that is ಮೀನಿಂಗ್ ಅಂತ ಹೇಳಲಾಗ್ತದೆ. ಆನ್ಸರ್ ಏನಿದೆ ರೀ, ಮೀನಿಂಗ್ ಅಂತ ಹೇಳ್ಬೋದು. ಓಕೆನಾ? ಬಹಳಷ್ಟು ದಟ್ ಈಸ್ ಒನ್. ಅಕಾರ್ಡಿಂಗ್ ಟು ದ ಇಂಡಸ್ಟ್ರಿ ಅಲ್ಲ, ಹೆರಾರ್ಕಿ ಅಲ್ಲ, ಅಡ್ವರ್ಟೈಸಿಂಗ್ ಅಲ್ಲ. ಅಕಾರ್ಡಿಂಗ್ ಟು ದ ಕಲ್ಚರಲ್ ಸ್ಟಡೀಸ್ ಅಂತ ಹೇಳಬೇಕಾದ್ರೆ ಹೌ ವಿ ಟೇಕ್ ದ ಮೀನಿಂಗ್ ಫ್ರಮ್ ದ ಕಲ್ಚರ್. ಹೌದಲ್ಲ? ಆಸ್ ಐ ಟೋಲ್ಡ್ ಯು, ಅಕಾರ್ಡಿಂಗ್ ಟು ಯುವರ್ ಬ್ಯಾಕ್ಗ್ರೌಂಡ್, ಫ್ರಮ್ ವಿಚ್ ಕಮ್ಯುನಿಟಿ, ಫ್ರಮ್ ವಿಚ್ ರೀಸನ್, ಫ್ರಮ್ ವಿಚ್ ಕಲ್ಚರ್ ಯು ಆರ್ ಅಬ್ಸರ್ವಿಂಗ್ ದಟ್ ಅಡ್ವರ್ಟೈಸ್ಮೆಂಟ್, ಅಬ್ಸರ್ವಿಂಗ್ ದಟ್ ಕಾನ್ಸೆಪ್ಟ್. ಅದರಿಂದ ಏನಾಗ್ತದೆ ರೀ, ಕಲ್ಚರ್ ಈಸ್ ಸ್ಟ್ರಾಂಗ್ಲಿ ಅಫೆಕ್ಟೆಡ್ ಬೈ ದ ಮೀಡಿಯಾ ಅಂತ ಹೇಳ್ಬೋದು. ವೆರಿ ಫೈನ್. ನೆಕ್ಸ್ಟ್, ವಾಟ್ ಆರ್ ದ 4 types of cultural theory? Very nice. Answer is this one. ಹೇಳಿಲ್ಲ, ಫಸ್ಟ್ ಹೈರಾರ್ಕಿಯಲ್ ಕಂಡು ಬರ್ತದೆಯಾ, ನೆಕ್ಸ್ಟ್ ಇಂಡಿವಿಜುವಲಿಸ್ಟ್ ಆ್ಯಂಡ್ ಇಗ್ಲಿಟೇರಿಯನ್ ಆ್ಯಂಡ್ ಫೆಟಲಿಸ್ಟ್ ಅಂತ ಹೇಳ್ಬೋದು. ಓಕೆನಾ? ಬಿಫೋರ್ ದ್ಯಾಟ್, ಐಡಿಯಾಲಜಿ ಅಂದರೆ ಗೊತ್ತಲ್ಲ, ದ ಸೆಟ್ ಆಫ್ ಬಿಲೀಫ್, ಐಡಿಯಾಸ್, ideas and values shared by the group of people that helps explain and justify their social, political, economical views. According to belief, according to the values, according to the ideas, ಇದರ ಆಧಾರದ ಮೇಲೆ ಒಂದು ಗ್ರೂಪ್ ಆಫ್ ಪೀಪಲ್ ಏನು ಮಾಡ್ತಾ ಇದ್ದಾರೆ, ತಮ್ಮದೇ ಆದ ಒಂದು ವ್ಯೂಸ್ಗಳನ್ನು ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್ ಮೇಲೆ ಕೊಡುವಂಥದ್ದು. ಇನ್ನು ಕಲ್ಚರ್ ಅಂದರೆ ದ ವೇ ಆಫ್ ಲೈಫ್, ಹೌ ವಿ ಆರ್ ಲಿವಿಂಗ್, ಸಿಟ್ಟಿಂಗ್, ವೇ ಆಫ್ ಲೈಫ್, ಟೋಟಲ್ ಎವ್ರಿಥಿಂಗ್, ಯಾವ ಥರ ಮಾತಾಡೋದು, ನಮ್ಮದೇ ಆದ ಒಂದು ಕಲ್ಚರ್ ಫಾಲೋ ಮಾಡೋದೇ ಇದೆ. ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ದಟ್ ಹ್ಯಾಪನ್ಸ್ ಥ್ರೂ ದ ಮೀಡಿಯಮ್ ಆರ್ ಎ ಟೆಕ್ನಾಲಜಿ ಇನ್ಸ್ಟೆಡ್ ಫೇಸ್ ಟು ಫೇಸ್. ಫಾರ್ ಎಕ್ಸಾಂಪಲ್, ಟಾಕಿಂಗ್ ಥ್ರೂ ದ ಫೋನ್ಸ್. ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂದರೆ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಅಲ್ಲದೆ ಅನದರ್ ಫಾರ್ಮ್ ಆಫ್ ಮೀಡಿಯಮನ್ನು ಯುಟಿಲೈಸ್ ಮಾಡುವಂಥದ್ದು. ಲೈಕ್ ಫೋನ್ ಕಾಲ್ಸ್ ಆಯಿತು, ಇಮೇಲ್ಸ್ಗಳಾಯಿತು, ಸೋಷಿಯಲ್ ಮೀಡಿಯಾ ಆಯಿತು, ಟೆಲಿವಿಷನ್ ಆಯಿತು. ಈ ಒಂದು ಅಂಶ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಅಕಾರ್ಡಿಂಗ್ ಟು ಕಲ್ಚರಲ್ ಸ್ಟಡೀಸ್ ಏನು ಹೇಳ್ತಾ ಇದ್ದಾನೆ, ಮೀನಿಂಗ್ ಸ್ಟ್ಯಾಂಡ್ಸ್ as a strong culture is strongly affected by the media ಅಂತ ಹೇಳ್ಬೋದು. am I right? by the media. next, the very important ಅಂತ ಹೇಳಬೇಕಾದ್ರೆ that is what hierarchy. ಓಕೆನಾ? ವೆರಿ ಸಿಂಪಲ್. ಏನು ಹೇಳ್ತಾ ಇದ್ದಾನೆ, ಹೈರಾರ್ಕಿಯಲ್, ಇಂಡಿವಿಜುವಲಿಸ್ಟ್, ಇಗ್ಲಿಟೇರಿಯನ್ ಆ್ಯಂಡ್ ಫೆಟಲಿಸ್ಟ್, ದೀಸ್ ಆರ್ ದ 4 types ಆಫ್ ಕಲ್ಚರಲ್ ಥಿಯರಿ. ಹಾಗಾದರೆ ಹೈರಾರ್ಕಿಯಲ್ ಅಂದರೆ ಏನು? ಆರ್ಡರ್. ಓಕೆನಾ? ಹೈರಾರ್ಕಿಯಲ್ ಬಗ್ಗೆ ಹೇಳಬೇಕಾದ್ರೆ ಆರ್ಡರ್, ಫಸ್ಟ್ ಒನ್ ಈಸ್ ಆರ್ಡರ್. ಆರ್ಡರ್ ಇರಬೇಕು. ಎಂಫಸೈಸಸ್ ಆನ್ ಆರ್ಡರ್, ಅಥಾರಿಟಿ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಸ್ಟ್ರಕ್ಚರ್ಸ್ ವೇರ್ ಸೋಷಿಯಲ್ ರೂಲ್ಸ್ ಆ್ಯಂಡ್ ರೂಲ್ಸ್ ಆರ್ ಕ್ಲಿಯರ್ಲಿ ಡಿಫೈನ್ಡ್. structures where social roles, ಹೌದಾ, and rules are clearly defined. ಆಗುವಂಥ ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಹೈರಾರ್ಕಿಯಲ್ ಅಂತ ಹೇಳ್ಬೋದು. ಪವರ್ ಈಸ್ ರೆಸ್ಪೆಕ್ಟೆಡ್ ಆ್ಯಂಡ್ ಸೋಷಿಯಲ್ ಸ್ಟ್ಯಾಬಿಲಿಟಿ ಈಸ್ ವ್ಯಾಲ್ಯೂಡ್. ಹೌದಾ? ಪವರ್, ನಮ್ಮ ಒಂದು ಪವರ್, ಅಪ್ಪಾಜಿ ಏನು ಹೇಳಿದಾರೋ ಅದನ್ನೇ ಫಾಲೋ ಮಾಡೋದು. ಅಪ್ಪಾಜಿ ಹೇಳಿರುವಂಥದ್ದು ಅಂಶ ಪವರ್. ಆ್ಯಂಡ್ ಸೋಷಿಯಲ್ ಸ್ಟ್ಯಾಬಿಲಿಟಿ ಅಂದರೆ ಹೌ ವಿ ಫಾಲೋಡ್ ದಟ್ ಒನ್. ಒಂದು ಸ್ಟ್ಯಾಬಿಲಿಟಿ ತರುವಂಥದ್ದು, ಸ್ಥಿರತೆ ತರುವಂಥದ್ದು. ಲೈಕ್ ಪೊಲಿಟಿಷಿಯನ್ ಮೇಲೆ ಹೇರುವಂಥ ಒಂದು ಪಾಸಿಟಿವ್, ನೆಗೆಟಿವ್ ಯಾವುದೇ ಒಂದು ಅಂಶ ಆಯಿತು, ಸಮ್ ವಾಟ್ ಎವ್ರಿಥಿಂಗ್ ವಿ ಮಸ್ಟ್ ಬಿ ರೆಡಿ. ಇಫ್ ವಿ ಆರ್ ರೆಡಿ, ದಟ್ ಈಸ್ ವಾಟ್ ಕಾಲ್ಡ್ ಸೋಷಿಯಲ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ಇಗ್ಲಿಟೇರಿಯನ್ ಕಲ್ಚರ್ ಅಂತ ಹೇಳಬೇಕಾದ್ರೆ ಶಾಲ್ ಸಿ ಆಲ್ ದ ಮೀನಿಂಗ್ ಆಫ್ ದಿಸ್ ಟರ್ಮ್ಸ್. ಹೈರಾರ್ಕಿಯಲ್ ಅಂಡರ್ಸ್ಟುಡ್, ವೆರಿ ನೈಸ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಫೈನ್. ನೆಕ್ಸ್ಟ್ ಯಾವುದ್ರಿ, ಇಗ್ಲಿಟೇರಿಯನ್ ಬಗ್ಗೆ ಹೇಳಬೇಕಾದ್ರೆ ಫೋಕಸ್ ಆನ್ ಇಕ್ವಾಲಿಟಿ ಬಗ್ಗೆ ಫೋಕಸ್ ಮಾಡುವಂಥದ್ದು. ನೆಕ್ಸ್ಟ್, ಕಮ್ಯುನಿಟಿ, ರೈಟ್, ಫೋಕಸಸ್ ಆನ್ ಇಕ್ವಾಲಿಟಿ, ಕಮ್ಯುನಿಟಿ ಆ್ಯಂಡ್ ಕೋಆಪರೇಷನ್. ಅಪೋಸಿಟ್ ಆಫ್ ಏನು ಹೇಳ್ತದೆ, ಅಪೋಸಿಟ್ ಸ್ಟ್ರಿಕ್ಟ್ ಹೈರಾರ್ಕೀಸ್. ಇಕ್ವಾಲಿಟಿ ಇರಬೇಕು, ಕಮ್ಯುನಿಟಿ, ಕೋಆಪರೇಷನ್, ಈ ಮೂರು ಎಂಫಸೈಸ್ ಮಾಡ್ತದೆ. ಆ್ಯಂಡ್ ಅಪೋಸಿಸ್ ದ ಸ್ಟ್ರಿಕ್ಟ್ ಹೈರಾರ್ಕಿ. ಕೆಲವೊಂದು ಸ್ಟ್ರಿಕ್ಟ್ನೆಸ್ ಇರ್ತವೆ ಹೈರಾರ್ಕಿಯಲ್ದಲ್ಲಿ ಕಂಡು ಬಂದಿರುವಂಥ ಒಂದು ರೂಲ್ಸ್ ಆಯಿತು, ರಿಸ್ಟ್ರಿಕ್ಷನ್ಸ್ ಆಯಿತು, ಸ್ಯಾಂಕ್ಷನ್ಸ್ ಆಯಿತು, ಆ್ಯಕ್ಷನ್ಸ್ ಆಯಿತು, ಪ್ರೋಗ್ರಾಮ್ ಆಯಿತು.
ಅದನ್ನು ಏನು ಮಾಡ್ತದೆ, ಅಪೋಸ್ ಮಾಡುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಇಗ್ಲಿಟೇರಿಯನ್ ಕಲ್ಚರ್ ಅಂತ ಹೇಳ್ಬೋದು. ಓಕೆನಾ. ವ್ಯಾಲ್ಯೂಸ್, ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಕಲೆಕ್ಟಿವ್ ಡಿಸಿಷನ್ ಮೇಕಿಂಗ್. ಎವ್ರಿ ಒನ್ ಹ್ಯಾವ್ ಅ ರೈಟ್ ಟು ಶೇರ್ ದೇರ್ ಡಿಸಿಷನ್ ಆನ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಗೆಟಿಂಗ್ ಮೈ ಪಾಯಿಂಟ್? ಅದು ಅಂಶಕ್ಕೆ ಇಗ್ಲಿಟೇರಿಯನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಡಿವಿಜುವಲಿಸ್ಟಿಕ್. ಆಮ್ ರೈಟ್? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ನೆಕ್ಸ್ಟ್ ಟರ್ಮ್ ಈಸ್ ಅಬೌಟ್ ಇಂಡಿವಿಜುವಲಿಸ್ಟ್. ಹೆಸರೇ ಹೇಳ್ತದೆ ನೋಡ್ರಿ ನಮ್ಮ ಬಗ್ಗೆ. ಯಾವ ಥರ? ಪ್ರಯೋರಿಟೈಸ್ ಇಂಡಿವಿಜುವಲ್ ಫ್ರೀಡಮ್. ವಿ ಮಸ್ಟ್ ಹ್ಯಾವ್ ಅವರ್ ಫ್ರೀಡಮ್ ಅಲ್ಲ? ಎಸ್. ಇಫ್ ದ ಅಡ್ವರ್ಟೈಸ್ಮೆಂಟ್ ಶೋಸ್ ಮೆನ್ ಮಸ್ಟ್ ವರ್ಕ್, women must work in a home means no, I don't know, I do not go with this concept. Women also have the right to work like a man. This is what called individualist. Andre freedom to accept everything from the society, from the hierarchical things, whether it is let on us anta helbodu. Innu clear ಆಗಿರಬೇಕಾದ್ರೆ ಫ್ರೀಡಮ್ ಆಯಿತು, ಸೆಲ್ಫ್ ಎಕ್ಸ್ಪ್ರೆಷನ್ಸ್ ಆಯಿತು, ದಟ್ ಈಸ್ ಇಂಡಿವಿಜುವಲಿಸ್ಟ್. ಸೆಲ್ಫ್ ಎಕ್ಸ್ಪ್ರೆಷನ್ಸ್ ಆಯಿತು. ನೆಕ್ಸ್ಟ್ ಏನು ಹೇಳ್ತಾ ಇದ್ರೆ, ಕಾಂಪಿಟಿಷನ್ ಆಯಿತು. ಎಸ್, ಇಫ್ ಯು ಗಿವ್ ದ more advertisement about Lux means I will go with Margot. Yes, I can show the competition with you. No one have a right to make me stop. Somewhat, ಒಂದು ಕಾಂಪಿಟೇಷನ್ ಆಗಿ ಕಂಡು ಬಂದಿರುವಂಥದ್ದು. ಸೊ ಹಿಯರ್ ವಿ ಸಿ ದ ಪೀಪಲ್ ಸೀನ್ ಆಸ್ ಎ ಅಟಾನಮಸ್ ಏಜೆಂಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ಸಕ್ಸಸ್ ಆರ್ ಎ ಫೇಲ್ಯೂರ್. ನಾವು ನಮ್ಮ ಲೈಫಲ್ಲಿ ಸಕ್ಸಸ್ ಫೇಲ್ಯೂರ್ ಕಂಡು ಬಂದಿರುವಂಥ ಯಾವುದೇ ವಿಷಯಕ್ಕೆ ನಾವೇ ಹೊಣೆಗಾರರು. ವಿ ಆರ್ ದ ಓನ್ಲಿ ಹಾರ್ಡ್ ವರ್ಕರ್ಸ್ ಫಾರ್ ಗೆಟ್ಟಿಂಗ್ ದಟ್ ರಿಸಲ್ಟ್. ಸೊ ವಿ ಹ್ಯಾವ್ ದ ಆಲ್ ಕೈಂಡ್ಸ್ ಆಫ್ ರೈಟ್ಸ್. ದಟ್ ಈಸ್ ಇಂಡಿವಿಜುವಲಿಸ್ಟ್ ಅಂತ ಹೇಳಬಹುದು. ಓಕೆನಾ. ದೆನ್ ವಾಟ್ ಅಬೌಟ್ ದ ಫೆಟಲಿಸ್ಟ್? ಇವೆಲ್ಲ ಟರ್ಮ್ಸ್ಗಳನ್ನು ಬರ್ಕೊಡ್ರಿ ಪ್ಲೀಸ್. ಈ ಥರ ಟರ್ಮ್ಸ್ ಮೇಲೆ ಕ್ವಶನ್ಸ್ ಅರೈಸ್ ಆಗುವಂಥದ್ದು. ಓಕೆನಾ. ವಾಟ್ ಅಬೌಟ್ ದ ಫೆಟಲಿಸ್ಟ್? ರಿಫ್ಲೆಕ್ಟ್ಸ್ ಎ ಸೆನ್ಸ್ ಆಫ್ ಪವರ್ಲೆಸ್ನೆಸ್ ಆರ್ ಎ ಲ್ಯಾಕ್ ಆಫ್ ಕಂಟ್ರೋಲ್. ಪವರ್ಲೆಸ್ನೆಸ್ ಆರ್ ಎ ಲ್ಯಾಕ್ ಆಫ್ ಕಂಟ್ರೋಲ್. ಈ ಒಂದು ವಿಷಯದ ಬಗ್ಗೆ ರಿಫ್ಲೆಕ್ಟ್ ಮಾಡುವಂಥದ್ದು ಅಂಶ ಫೆಟಲಿಸ್ಟ್ ಅಂತ ಹೇಳ್ಬೋದು. ವೇರ್ ಇಂಡಿವಿಜುವಲ್ ಫೀಲ್ ಸಬ್ಜೆಕ್ಟ್ ಟು ಎಕ್ಸ್ಟರ್ನಲ್ ಫೋರ್ಸಸ್ ಆ್ಯಂಡ್ ಅನ್ಸರ್ಟನಿಟಿ ಆಫನ್ ರಿಸೈನ್ ಟು ದೇರ್ ಸೋಷಿಯಲ್ ಪೊಸಿಷನ್. ಸಮ್ಟೈಮ್ಸ್ ಏನಾಗ್ತದೆ, ಫೋರ್ಸ್ ಕಂಡು ಬರ್ತದೆ ಆನ್ ದ ಪೀಪಲ್, ಆನ್ ದ ಗ್ರೂಪ್ ಆಫ್ ಪೀಪಲ್ ಟು ರಿಸೈನ್ ದ ಸಚ್ ಸೋಷಿಯಲ್ ಪೊಸಿಷನ್. ಯು ನೋ ವೆರಿ ವೆಲ್. ಸೋಷಿಯಲ್ ಪೊಸಿಷನ್ ಯಾವುದೇ ಇರಲಿ, ಯಾವುದೇ ಒಂದು ಪ್ಲೇಸಲ್ಲಿ ಆಯಿತು, ಲೋ ಆಯಿತು, ಮಿಡಲ್ ಆಯಿತು, ಹೈ ಆಯಿತು, ಆ ಮೂಮೆಂಟಲ್ಲಿ ಕೆಲವಾರು ಅಂಶಗಳಲ್ಲಿ ಕಂಡುಬರ್ತದೆ. ಅದು ಲ್ಯಾಕ್ ಆಫ್ ಕಂಟ್ರೋಲ್ ಕೈಗೊಳ್ಳುವಂಥ ಮೂಮೆಂಟ್ ಆಯಿತು. ಓಕೆನಾ. ಲ್ಯಾಕ್ ಆಫ್ ಕಂಟ್ರೋಲ್ ಕೈಗೊಳ್ಳುವಂಥದ್ದು ಮೂಮೆಂಟ್ ಆಯಿತು. ಅವೆಲ್ಲ ಅಂಶ ನಮಗೆ ಕಂಡುಬರುವಂಥದ್ದು ಅಂಶ ಹೇಳ್ಬೋದು. ದಟ್ ಈಸ್ ಫ್ಯಾಟಲಿಸ್ಟ್ ಕಲ್ಚರ್ ಅಂತ ಹೇಳ್ಬೋದು. ದೀಸ್ ಆರ್ ದ 4 ಟೈಪ್ಸ್ ಆಫ್ ಕಲ್ಚರಲ್ ಥೇರೀಸ್. ದಿಸ್ ಥೇರಿ ಈಸ್ ಗಿವನ್ ಬೈ ಹೋಮ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಮೇರಿ ಡಾಗ್ಲಸ್. DOUGLAS. ಡಾಗ್ಲಸ್ ಅಂತ ಹೇಳ್ಬೋದು. ಇನ್ ಹರ್ ಕೊಲಾಬರೇಟರ್ಸ್ ಇನ್ ದ ವರ್ಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೀಸ್. ಯಾವುದು? ಗ್ರೈಡ್. GRID. ಗ್ರೈಡ್. GROUP. ಗ್ರೂಪ್ ಕಲ್ಚರಲ್ ಥೇರಿ. ಕಲ್ಚರಲ್ ಥೇರಿ. ಓಕೆನಾ. ಫೈನ್. ವಿಚ್ ಕ್ಯಾಟಗರೈಸಸ್ ಸೊಸೈಟೀಸ್ ಬೇಸ್ಡ್ ಆನ್ ದ ಹೌ ಸ್ಟ್ರಾಂಗ್ ಸೋಷಿಯಲ್ ರೂಲ್ಸ್. ಅಂದರೆ ಯಾವ ಥರ ಒಂದು ಸ್ಟ್ರಾಂಗ್ ಸೋಷಿಯಲ್ ರೂಲ್ ಕೈಗೊಳ್ತಾ ಇದೆ ಅನ್ನೋದು ಅಂಶ ನಮಗೆ ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಹೆರಾರ್ಕಿಯಲ್. ಫಸ್ಟು ಹೆರಾರ್ಕಿಯಲ್ ಕಂಡುಬರ್ತದೆ, ಇಂಡಿವಿಜುವಲಿಸ್ಟ್ ಕಂಡುಬರ್ತದೆ, ಇಗ್ಲಿಟೇರಿಯನ್ಸ್ ಕಂಡುಬರ್ತದೆ, ದೆನ್ ಫೆಟಲಿಸ್ಟ್ ಅಂತ ಹೇಳ್ಬೋದು. ವಾಟ್ ಎಲ್ಸ್ ಮೋರ್? ನೆಕ್ಸ್ಟ್ ದೆನ್ ದ ಅನದರ್ ವರ್ಕ್ ಈಸ್ ಯುಟೋಪಿಯನ್. ಯುಟೋಪಿಯನ್ ಮೀನ್ಸ್ ಗಾಂಧೀಜಿಯವರು ಹೇಳಿದಾರಲ್ಲ, ಸ್ವರಾಜ್ಯ. ಹೌದಾ? ಯುಟೋಪಿಯನ್, ಆಂಟಿ-ಯುಟೋಪಿಯನ್. ಯುಟೋಪಿಯನ್, ದ ಪರ್ಫೆಕ್ಟ್ ಸೊಸೈಟಿ. ದ ವರ್ಡ್ ಹೇಳ್ತಾ ಇದೆ. ವಾಟ್ ಇಸ್ ದಟ್? ಪರ್ಫೆಕ್ಟ್ ಸೊಸೈಟಿ ಇಸ್ ಕಾಲ್ಡ್ ಯುಟೋಪಿಯನ್. ಪರ್ಫೆಕ್ಟ್. ವಾಟ್ ಇಸ್ ದಟ್? ಪರ್ಫೆಕ್ಟ್ ಸೊಸೈಟಿ ಇಸ್ ಯುಟೋಪಿಯನ್. Imperfect society is anti-utopian. Utopian means everyone have the equal chances to lead in the society. There should not be seen the discrimination on riches, on education, on the color, on the race. Everyone has the equal right to lead their life. ಮೇಲು ಕೀಳು, ಉಳ್ಳವರು ಇಲ್ಲದವರು, ಎಸ್ ಎಜುಕೇಟೆಡ್ ಇದ್ದಾನೆ, ಅನ್ಎಜುಕೇಟೆಡ್ ಇದ್ದಾನೆ, ಅವೆಲ್ಲ ಭಾವನೆ ಕಂಡುಬರಬಾರ್ದು. ಎಲ್ಲರಿಗೂ ಈಕ್ವಲ್ ಇರಬೇಕು. ಎಲ್ಲರಿಗೂ 100 ಎಕರೆ
ಎಕ್ಕರ್ ಜಮೀನು ಇರಬೇಕು, ಕೇವಲ ಒಬ್ಬರಿಗೆ ಇರಬಾರ್ದು, ಸಮ್ವಾಟ್ ಆ ಒಂದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ ಯುಟೋಪಿಯನ್. ಆ್ಯಂಟಿ ಯುಟೋಪಿಯನ್ ಅಂದರೆ ಅಪೋಸಿಟ್. ಕರಪ್ಷನ್ ಕಾಣ್ತೀವಿ, ಇನ್ಇಕ್ವಾಲಿಟಿ ಕಾಣ್ತೀವಿ, ಅನ್ಜಸ್ಟಿಸ್ ಕಾಣುವಂಥದ್ದು, ರೂಲ್ ಒಂದು ಕ್ರಿಮಿನಲ್ ರೂಲ್, ವೈಲೆನ್ಸ್ ರೂಲ್ ಬರುವಂಥ ಅಂಶಕ್ಕೆ ಆ್ಯಂಟಿ ಯುಟೋಪಿಯನ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ, ಕಲೋನಿಯಲ್ ಆ್ಯಂಡ್ ರೇಷಿಯಲ್. ವಾಟ್ ಇಸ್ ದಟ್ ಟಾಪಿಕ್? ಕಲೋನಿಯಲ್ ಆ್ಯಂಡ್ ರೇಷಿಯಲ್. ಕಲೋನಿಯಲ್ ರೇಷಿಯಲ್ ಬಗ್ಗೆ ಹೇಳಬೇಕಾದ್ರೆ ದೇರ್ ಫೋಕಸಸ್ ಆನ್ ದ ಎಫೆಕ್ಟ್ಸ್ ಆಫ್ ಕೊಲೋನಿಯಲಿಸಮ್ ಆ್ಯಂಡ್ ರೇಷಿಯಲ್ ಇನ್ಇಕ್ವಾಲಿಟಿ ಇನ್ ಕಲ್ಚರಲ್ಸ್. ವೆರಿ ಬ್ಯೂಟಿಫುಲ್. ಕಲೋನಿಯಲ್ ಬ್ರಿಟಿಷರು, the British Empire, how the British Empire made their impact on the colonial people, colonial country people, the country which is ruled by the British people, those countries is called colonial countries. ನಮ್ಮೇಲೆ ರೂಲ್ ಮಾಡಿದ್ದಾರೆ, ಅವರು ಭಾರತ ಬಂದು ಬಿಟ್ಟು ಹೋಗಬೇಕಾದ್ರೆ ಏನೇನು ಇನ್ಫ್ಲುಯೆನ್ಸ್ ನಮ್ಮ ಒಂದು ಪೀಪಲ್ ಮೇಲೆ ಕಂಡು ಬಂದಿದೆ. ವಿ ಆರ್ ಆಲ್ ಟರ್ನ್ ಆಸ್ ಎ ವೆಸ್ಟರ್ನೈಸ್ ಪೀಪಲ್ ಆರ್ ವಿ ಫಾಲೋ ದ ಸ್ಟೆಪ್ಸ್ ಆಫ್ ವೆಸ್ಟರ್ನೈಸೇಷನ್. ಹೌದಾ? ಅದು ಕಲೋನಿಯಲ್. ಆ್ಯಂಡ್ ರೇಷಿಯಲ್ ಮೀನ್ಸ್ ಹೌ ದೇ ಮೇಡ್ ದ ಇನ್ಇಕ್ವಾಲಿಟಿ. ಹೇಳ್ತಾ ಇದ್ದಾನೆ, ವೆರಿ ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ. ಏನು? ರೇಷಿಯಲ್ ಇನ್ಇಕ್ವಾಲಿಟಿ ಆನ್ ಕಲ್ಚರ್ ಆ್ಯಂಡ್ ಸೊಸೈಟಿ. ಕಲ್ಚರ್ ಮತ್ತು ಸೊಸೈಟಿಯ ಒಂದು ಟೆಕ್ಸ್ಟ್ಗಳು ಎಕ್ಸ್ಪ್ಲೈನ್ ಏನು ಮಾಡ್ತಾ ಇದ್ದಾವೆ? ಕಲೋನಿಯಲ್ ರೇಷಿಯಲ್ ಥಿಂಗ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾವೆ. ರೇಷಿಯಲ್, ವಿ ಆರ್ ವೈಟ್ ಪೀಪಲ್, ಯು ಆರ್ ಎ ಡಾರ್ಕ್ ಪೀಪಲ್, ವಿ ಆರ್ cultural people, you are not a cultural people, we have the manners, you don't have the manners. ಈ ಒಂದು ಇಕ್ವಾಲಿಟಿ ಥಾಟ್, ರೇಷಿಯಲ್ ಥಾಟನ್ನು ಇಂಟ್ರೊಡ್ಯೂಸ್ ಮಾಡಿ ಹೋಗಿದ್ದಾರೆ. ಆರ್ ವಿ ಫೀಸ್ ದ ಸಚ್ ಕೈಂಡ್ ಆಫ್ ಎ ಡಿಸ್ಕ್ರಿಮಿನೇಷನ್ ಥಿಂಗ್ಸ್ ದಟ್ ಥಿಂಗ್ಸ್ ಕ್ಯಾನ್ ಬಿ ರೆಪ್ರೆಸೆಂಟ್ ಟು ದ ವರ್ಕ್ಸ್ ಅಂತ ಹೇಳ್ಬೋದು ಬೈ ದ colonial people, colonial writer, that is colonial and racial. What about the universal? Yes, universal ಅಂದ್ರೆ ಏನು? The belief that some people, some values and rights apply to the all human regardless of ಕಲ್ಚರ್. ಒಂದು ವ್ಯಾಲ್ಯೂಸ್ ಇದೆ, ಒಂದು ಸೆಟ್ ಆಫ್ ಥಾಟ್ಸ್ ಇದೆ, ಮುಂದುವರೆದೇನು ಹೇಳ್ತಾ ಇದ್ದಾನೆ, ರೈಟ್ಸ್ ಇದೆ. ಈಸ್ ಮೇಡ್ ಫಾರ್ ದ ಆಲ್ ಪೀಪಲ್, ಈಕ್ವಲಿ ಈಸ್ ಮೇಡ್ ಫಾರ್ ದ ಆಲ್ ಪೀಪಲ್, ದಟ್ ಈಸ್ ವಾಟ್ ಕಾಲ್ಡ್ ಯೂನಿವರ್ಸಲ್ ಥಾಟ್. ಫೈನ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಇಕ್ಲಿಟೇರಿಯನ್ ಆಗಿದೆ. ಫೆಮಿನಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್. ಫೆಮಿನಿಸ್ಟ್ ಕಲ್ಚರಲ್ ಥಿಯರಿ ಫೋಕಸಸ್ ಆನ್ ಜೆಂಡರ್ ಇನ್ಇಕ್ವಾಲಿಟಿ. ಹೆಸರೇ ಹೇಳ್ತದೆ ನೋಡ್ರಿ, ಜೆಂಡರ್ ಇನ್ಇಕ್ವಾಲಿಟಿ. ಜೆಂಡರ್ ಸ್ಟಡೀಸ್ ಬಗ್ಗೆ ಬಹಳಷ್ಟು ನೋಟ್ಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ವೀಡಿಯೋಸ್ಗಳನ್ನು. ಪ್ಲೀಸ್ ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದೇ. ವೆರಿ ನೈಸಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದ್ದು. ಓಕೆ, ಜೆಂಡರ್ ಇನ್ಇಕ್ವಾಲಿಟಿ. ಯು ಆರ್ ಎ ಬಾಯ್, ಗೋ ಔಟ್ಸೈಡ್ ಆ್ಯಂಡ್ ಗೆಟ್ ವಾಟ್ ಕೈಂಡ್ ಆಫ್ ಎಜುಕೇಷನ್ ಯು ಕ್ಯಾನ್. ಯು ಆರ್ ಎ ಗರ್ಲ್, ಆಫ್ಟರ್ 18 you should get a marry, no need to get the education, no need to do the job. Inequality, ಜೆಂಡರ್ ಇನ್ಇಕ್ವಾಲಿಟಿ ಕಂಡು ಬಂದಿದೆ. ಅದ್ರ ಮೇಲೆ ಸ್ಟಡಿ ಕೈಗೊಳ್ಳುವಂಥದ್ದು. ಸ್ಪೆಷಲಿ ದೀಸ್ ಆರ್ ದ ಥಿಂಗ್ಸ್ ಈಸ್ ರೈಟಿಂಗ್ ಅಬೌಟ್ ಸಚ್ ಥಿಂಗ್ ಈಸ್ ಕಾಲ್ಡ್ ಕಲ್ಚರಲ್ ಫೆಮಿನಿಯಲ್ ಎನ್ವಿರಾನ್ಮೆಂಟಲ್ ಥಿಯರೀಸ್ ಅಂತ ಹೇಳ್ಬೋದು. ಅಂದರೆ ಈ ಒಂದು ಅಂಶದ ಮೇಲೆ ಫೋಕಸ್ ಮಾಡಲಾಗಿದೆ ಅಂದರೆ ದಟ್ ಈಸ್ ಫೆಮಿನಿಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಅಂತ ಹೇಳ್ಬೋದು. ಓಕೆನಾ? ಸೊ ಆ್ಯಂಡ್ ಆಲ್ಸೋ ಎನ್ವಿರಾನ್ಮೆಂಟಲ್ ಥಿಯರಿ ಸ್ಟ್ರೆಸಸ್ ಹ್ಯೂಮನ್ಸ್ ರಿಲೇಷನ್ಶಿಪ್ ವಿತ್ ನೇಚರ್. ನೇಚರೊಂದಿಗೆ ಯಾವ ಥರ ಹ್ಯೂಮನ್ಸ್ ರಿಲೇಷನ್ಶಿಪ್ ಇದೆ, ದಟ್ ಈಸ್ ವಾಟ್ ಎನ್ವಿರಾನ್ಮೆಂಟಲಲ್ಲಿ. ಓಕೆನಾ? ಐ ವಾಂಟೆಡ್ ಟು ಸ್ಟಾರ್ಟ್ ಮೈ ಒನ್ ಆಫ್ ಫ್ಯಾಕ್ಟ್ರಿ. ಆ ಮೂಮೆಂಟಲ್ಲಿ ನೇಚರನ್ನು ಸ್ಪೈಲ್ ಮಾಡುವಂಥದ್ದಾಯಿತು. ಆರ್ ಸಮ್ ಪೀಪಲ್ ಶೋಸ್ ಟು ಗ್ರೋ ದ ಸೋ ಮೆನಿ ಪ್ಲಾಂಟ್ಸ್ ಇನ್ ಪರ್ಟಿಕ್ಯುಲರ್ ಲ್ಯಾಂಡ್. ಅದು ನೇಚರಲ್ಲಿ ಕಂಡು ಬಂದಿರುವಂಥದ್ದು ಪ್ರೀತಿ ಸಮಾಟ್ ಇವೆಲ್ಲ ಅಂಶಗಳು ಕಂಡು ಬರ್ತದೆ. ದಟ್ ಈಸ್ ಆಲ್ ಇಕೋಲಾಜಿಕಲ್ ಅಂತ ಹೇಳಬೇಕಾದ್ರೆ ರಿಲೇಷನ್ಶಿಪ್ ಬಿಟ್ವೀನ್ ದ ಹ್ಯೂಮನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಮಾಡರ್ನ್ ಮೀನ್ಸ್ ಮಾಡರ್ನಿಟಿ, ಲೈಕ್ ಐಡಿಯಾಸ್ ಶೇಪ್ಡ್ ಬೈ ದ ಇಂಡಸ್ಟ್ರಿಯಲೈಸೇಷನ್, ಟೆಕ್ನಾಲಜಿ ಆ್ಯಂಡ್ ರ್ಯಾಷನಾಲಿಟಿ. ಐಡಿಯಾಸ್ ಶೇಡ್ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಯಾವ ಥರ ಆಗಿದೆ, ಆ್ಯಂಡ್ ನಮ್ಮ ಸೈನ್ಸ್ ಮತ್ತು ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ. ರ್ಯಾಷನಾಲಿಟಿ, ವೆದರ್ ಗಾಡ್ ಈಸ್ ದೇರ್, ಪ್ರೂವ್ ಇಟ್. ಈಸ್ ದೇರ್ ನಾಟ್, ದೆನ್ ಪ್ರೂವ್ ಇಟ್. ಎಸ್, ಪ್ರತಿಯೊಂದು ಅಂಶಕ್ಕೆ ಸೈಂಟಿಫಿಕ್ ಆಗಿ ಆನ್ಸರ್ ಹುಡುಕ್ತಾ ಹೋಗುವಂಥದ್ದು ಒಂದು ರ್ಯಾಷನಾಲಿಟಿ ಅನ್ನೋದು ಅಂಶ ಇರ್ಬೋದು. ದೀಸ್ ಆರ್ ದ ಟರ್ಮ್ಸ್ ಆಫ್ ವಾಟ್ ಕಲ್ಚರಲ್ ಥಿಯರೀಸ್ ಅಂತ ಹೇಳ್ಬೋದು. ಸೊ ಮೇಜರ್ಲಿ ಫೋಕಸ್ ಮಾಡಿರುವಂಥದ್ದು ಯಾವುದ್ರಿ, ಕಲ್ಚರಲ್ ಹೈರಾರ್ಕಿ, ಇಂಡಿವಿಜುವಲ್ಸ್, ಇಗ್ಲಿಟೇರಿಯನ್ ಆ್ಯಂಡ್ ಫೆಟಲಿಸ್ಟ್ ಆರ್ ದ 4 ಟೈಪ್ಸ್ ಆಫ್ ಕಲ್ಚರಲ್ ಥಿಯರೀಸ್ ಅಂತ ಹೇಳ್ಬೋದು. ಆ್ಯಂಡ್ ಹೂ ಈಸ್ ಇಂಟ್ರೊಡ್ಯೂಸ್ ದಿಸ್ ಥಿಯರಿ? ಹೂ ಇಸ್ ದಟ್? ಡೇನ್, am I right? Mary Douglas in the work of great group cultural theory. Fine. Next, counter hegemony. This is very important. Okay, no? I shall tell you how it is. What is the meaning of counter culture hegemony? This is
ಫಸ್ಟ್ ಈ ಒಂದು ಮೀನಿಂಗನ್ನು ನೋಡೋಣ. ಕೌಂಟರ್ ಹೆಜಿಮನಿ. ಹೆಜಿಮನಿ ಮೀನ್ಸ್ ದ ಪೀಪಲ್, ದ allied people, group of people who controls power, society, political, economical, everything. ಒಂದು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದನ್ನು ಅಪೋಸ್ ಮಾಡಿದವ್ರಿಗೆ ಕೌಂಟರ್ ಹೆಜಿಮನಿ. ಈ ಒಂದು ರೂಲ್ಸ್ಗಳನ್ನು ದ ಗ್ರೂಪ್ ಆಫ್ allied peoples, the way they rule on us, the way they shows their power on us, that shows the showing that against thing is called thing of, or showing the against of the people is called counter hegemony ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್. ಏನು ಡಾಮಿನೆಂಟ್ ಪವರ್ ಸ್ಟ್ರಕ್ಚರ್ ಐಡಿಯಾಲಜಿ ವಿದಿನ್ ಅ ಸೊಸೈಟಿ, ಎಫರ್ಟ್ಸ್ ಆ್ಯಂಡ್ ಪ್ರಾಕ್ಟೀಸಸ್, ಚಾಲೆಂಜಸನ್ನು ಕೈಗೊಳ್ಳುವಂಥದ್ದು. ಅವ್ರೇನು ಪವರ್ ಶೋಸ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ, ಆ ವಿಷಯದ ಮೇಲೆ ಚಾಲೆಂಜನ್ನು ತೋರಿಸುವಂಥದ್ದು, ಪ್ರಾಕ್ಟೀಸಸ್ಸನ್ನು ಕೈಗೊಳ್ಳುವಂಥದ್ದು ಅಂಶಕ್ಕೆ ಕೌಂಟರ್ ಹೆಜಮನಿ ಅಂತ ಹೇಳ್ಬೋದು. ಓಕೆನಾ? ಸೊ ಇಟ್ ಈಸ್ ದ ಪ್ರೊಸೆಸ್ ಆಫ್ ಮಾರ್ಜಿನಲೈಸ್ಡ್ ಆ್ಯಂಡ್ ಒಪ್ರೆಸ್ಡ್ ಗ್ರೂಪ್ಸ್ ಅಪೋಸಸ್ ಆ್ಯಂಡ್ ಕ್ರಿಟಿಕ್ಸ್ ದ ಪ್ರಿವೆಲೆಂಟ್ ಡಾಮಿನೆಂಟ್ ಕಲ್ಚರ್, ನಾರ್ಮ್ಸ್ ಆ್ಯಂಡ್ ಪೊಲಿಟಿಕಲ್ ಪವರ್, ಕ್ರಿಯೇಟಿಂಗ್ ಆಲ್ಟರ್ನೇಟಿವ್ ವ್ಯಾಲ್ಯೂಸ್, ಬಿಲೀವ್ಸ್. ಹೇಳಿಲ್ಲ, ಇದೊಂದು ಗ್ರೂಪ್ ಆಫ್ ಪೀಪಲ್ ಇದೆ, ಶೋಯಿಂಗ್ ದೇರ್ ಕ್ರಿಟಿಕ್ನೆಸ್ ಅಗೇನೆಸ್ಟ್ ಆನ್ ದ ಪವರ್ಫುಲ್ ಪೀಪಲ್, ಪವರ್ಫುಲ್ ಗ್ರೂಪ್, ಪವರ್ಫುಲ್ ರೂಲಿಂಗ್ ಕ್ಲಾಸ್. ದೋಸ್ ಪೀಪಲ್ ಆರ್ ಕಾಲ್ಡ್ ಮಾರ್ಜಿನಲೈಸ್ಡ್. ಅಂದರೆ ತುಳಿತಕ್ಕೆ ಒಳಗಾಗಿರುವಂಥದ್ದು, ಸಮಾಜದಿಂದ ಬೇರ್ಪಡಿಸಿರುವಂಥದ್ದು. ದೇ ಆರ್ ನಾಟ್ ಈಕ್ವಲ್ ಟು ಅಸ್, ಲೈಕ್ ವುಮೆನ್, ಲೈಕ್ ಸಬಲ್ಟರ್ನ್ ಪೀಪಲ್, ಲೈಕ್ ಲೋವರ್ ಕ್ಲಾಸ್ ಪೀಪಲ್, ಲೈಕ್ ಕಾಮನ್ ಪೀಪಲ್, ಲೈಕ್ ಪೂರ್ ಪೀಪಲ್. ಇವೆಲ್ಲ ಅಂಶಕ್ಕೆ ನಾವೇನು ಹೇಳ್ತೀವಿ ರೀ? ಕೌಂಟರ್ ಹೆಜಮನಿ. ಅವ್ರದ್ದೇನು ಪ್ರೊಸೆಸ್ ಕಂಡು ಬರ್ತಾ ಇದೆಯಲ್ಲ, ಡಾಮಿನೇಟ್ ಮಾಡುವಂಥ ವಿಧಾನ, ಅದರ ಮೇಲೆ ಅಪೋಸ್ ಕಂಡು ಬರುವಂಥದ್ದು. ಓಕೆನಾ? ನೆಕ್ಸ್ಟ್, ದೆನ್ ಹೂ ಸಪೋರ್ಟ್ಸ್ ಟು ಡೆವಲಪ್ ದಿಸ್ ಕಾನ್ಸೆಪ್ಟ್? ಯಾವುದು? ಕೌಂಟರ್ ಹೆಜಮನಿ. ವಾಟ್ ಇಸ್ ದ್ಯಾಟ್? ಕೌಂಟರ್ ಹೆಜಮನಿ ಬಗ್ಗೆ ಹೇಳಬೇಕಾದ್ರೆ ದಟ್ ಈಸ್ ಆಂಟೋನಿ ಗ್ರಾಮ್ಸ್ಕಿ. ಹೂ ಇಸ್ ದಿಸ್ ಫೆಲೋ? ಇಟಾಲಿಯನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟಾಲಿಯನ್ ಮಾರ್ಕ್ಸಿಸ್ಟ್ ನೋಡ್ರಿ, ಉಳ್ಳವರು ಮತ್ತು ಇಲ್ಲದ ನಡುವಿನ ಹೋರಾಟದ ಒಂದು ಆಧಾರದ ಮೇಲೆ ಬರೆಯಲ್ಪಟ್ಟಿರುವಂಥ ಕಲ್ಚರಲ್ ಸ್ಟಡೀಸ್. ಇಟಾಲಿಯನ್ ಮಾರ್ಕ್ಸಿಸ್ಟ್ ಥಿಯರಿಸ್ಟ್, ಫಿಲಾಸಫರ್ಸ್. ಓಕೆನಾ? ಒಂದು ಕಾನ್ಸೆಪ್ಟ್ ಆಫ್ ಹೆಜಮನಿ ಆ್ಯಂಡ್ ದ ಕಾನ್ಸೆಪ್ಟ್ ಆಫ್ ಕೌಂಟರ್ ಹೆಜಮನಿ, ಇವೆರಡು ಟರ್ಮ್ಸ್ಗಳನ್ನು, ಕಾನ್ಸೆಪ್ಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದವರು ಅಂತ ಹೇಳ್ಬೋದು. ಓಕೆನಾ? There is one more. Let me tell you, concept of hegemony and counter hegemony. Hegemony, what is that? War of position. What about the counter hegemony? War of movement. Understood? Fine. ಇಲ್ಲೇನು ಹೇಳ್ತಾ ಇದ್ದಾನೆ? ಕೌಂಟರ್ ಹೆಜಿಮನಿ ಇಸ್ ಎ ಪ್ರೊಸೆಸ್ ದಟ್ ಗ್ಲೋರಿಫೈಸ್ ದ ಸ್ಟೇಟಸ್ ಕ್ಯೂ, ಅಟೆಂಪ್ಟ್ಸ್ ಟು ಸಸ್ಟೈನ್ ಹೆಜಿಮನಿಕ್ ಪವರ್, ಚಾಲೆಂಜಸ್ ಕ್ಯಾಪಿಟಲಿಸಮ್, and challenges the status of quo and attempts to the dismantle hegemonic power. Am I right? That is D. ಹೇಳ್ತಾ ಇದ್ದಾನೆ ನೋಡಿ, ಡಿ ಒಂದು ಚಾಲೆಂಜಸ್ ಕೊಡುವಂಥದ್ದು ಈ ಒಂದು ಅಂಶಕ್ಕೆ. ಆ್ಯಂಡ್ ಡಿಸ್ಮ್ಯಾಂಟಲ್ ಪ್ರಾಪರ್ ಆಗಿ ತೋರಿಸದೇ ಇರುವಂಥದ್ದು ಒಂದು ರೂಲ್, ಹೆಜಮನಿಕ್ ಪವರ್. ಫೈನ್. ನೆಕ್ಸ್ಟ್, ಟೆನ್ ಕ್ವಶನ್ಸ್ ನೋಡೋಣ. Shall I mention one more thing about Stuart Hall? This is very important. Stuart Hall ಬಗ್ಗೆ. Stuart Hall. What is the most important work? Encoding ಅಲ್ಲ, ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಹೌದಾ? ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇದರಲ್ಲಿ ಫೋಕಸಿಂಗ್ ಆನ್ ಡಿಕೋಡಿಂಗ್ ಬಗ್ಗೆ ಹೇಳಬೇಕಾದ್ರೆ 3 ಟೈಪ್ಸ್ ಹೇಳ್ತಾನೆ ಅವನು. 3 ಟೈಪ್ಸ್. ಆಮ್ ರೈಟ್? 3 ಟೈಪ್ಸ್ ಆಫ್ ಡಿಕೋಡಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3 ಟೈಪ್ಸ್ ಆಫ್ ಡಿಕೋಡಿಂಗ್. ಒಂದು ಏನು ಹೇಳ್ತಾ ಇದ್ದಾನೆ? ಡಾಮಿನೆಂಟ್ ಆರ್ ಹೆಜಿಮೋನಿಕ್ ರೀಡಿಂಗ್.
ಹೆಜಿಮೋನಿಕ್ ರೀಡಿಂಗ್. ಹೆಜಿಮೋನಿಕ್ ರೀಡಿಂಗ್ ನೋಡ್ರಿ, ರೀಡಿಂಗ್ ಏನು ಹೇಳ್ತದಾನೆ, ಆಡಿಯನ್ಸ್ ಅಕ್ಸೆಪ್ಟ್ಸ್ ದ ಪ್ರಿಫರ್ಡ್ ಮೀನಿಂಗ್. ಕೆಲವೊಂದು ಗ್ರೂಪ್ ಆಫ್ ಪೀಪಲ್ ಇದ್ದಾರೆ, ದಟ್ ಈಸ್ ಡಿಕೋಡಿಂಗ್. ಒಂದು ವಿಷಯನ ಸ್ವೀಕರಿಸುವಂಥ ವ್ಯಕ್ತಿಗಳಲ್ಲಿ 3 ಪ್ರಕಾರ. ಒಂದೇನು ಹೇಳ್ತಾರೆ, ಡಾಮಿನೆಂಟ್ ಆರ್ ಹೆಜಿಮೋನಿಕ್ ರೀಡಿಂಗ್. ವಾಟ್ ಎವರ್ ದ ಪವರ್ ಕ್ಲಾಸ್ ಪೀಪಲ್ ಎಕ್ಸ್ಪ್ರೆಸ್ಡ್ ದೇರ್ ವ್ಯೂಸ್ ಥ್ರೂ ದ ಮೀಡಿಯಾ, ದಟ್ ಅಡ್ವರ್ಟೈಸ್ಮೆಂಟ್ ಎಕ್ಸೆಪ್ಟ್ ಮಾಡುವಂಥದ್ದು ಅಂಶಕ್ಕೆ ಈ ಒಂದು ಗ್ರೂಪ್. ಮೀನ್ಸ್ ವಾಟ್ ಪ್ರಿಫರ್ಡ್ ಮೀನಿಂಗ್, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಎಕ್ಸೆಪ್ಟ್ ಮಾಡುವಂಥದ್ದು ಅಂಶಕ್ಕೆ, ದಟ್ ಈಸ್ ಡಾಮಿನೆಂಟ್ ಆರ್ ಹೆಜಿಮೋನಿಕ್ ರೀಡಿಂಗ್. ನೆಗೋಟೆಡ್ ರೀಡಿಂಗ್, ಸೆಕೆಂಡ್ ಒನ್ ಏನು ಹೇಳ್ತದಾನೆ, ನೆಗೋಟಿಯೇಟೆಡ್ ರೀಡಿಂಗ್. ಇನ್ನೊಂದು ಟೈಪ್ ಇದ್ದಾರೆ, ಸೆಕೆಂಡ್ ಟೈಮ್ ನೆಗೋಟಿಯೇಟೆಡ್ ರೀಡಿಂಗ್. ಇವ್ರೇನು ಹೇಳ್ತದಾನೆ, ಆಡಿಯನ್ಸ್ ಪಾರ್ಟ್ಲಿ ಅಗ್ರೀಸ್ ಬಟ್ ಆಲ್ಸೋ ದೇರ್ ಓನ್ ಇಂಟರ್ಪ್ರಿಟೇಷನ್. ಇಲ್ಲಿ ಅಗ್ರಿ ಮಾಡ್ತಾರೆ ಆಡಿಯನ್ಸ್, ಬಟ್ ಅಕಾರ್ಡಿಂಗ್ ಟು ದೇರ್ ಇಂಟರ್ಪ್ರಿಟೇಷನ್, ತಮಗೆ ಯಾವ ಥರ ಆಲೋಚನೆ ಕಂಡು ಬರ್ತದೆ ಆ ಒಂದು ವಿಷಯದ ಮೇಲೆ ಅದರ ಮೇಲೆ ಎಕ್ಸೆಪ್ಟ್ ಮಾಡ್ತಾರೆ. ಅಬೌಟ್ ಮೆನ್ ವರ್ಕಿಂಗ್ ಮಾಡಬೇಕು ಹೊರಗಡೆ, ಮಹಿಳೆ ಮನೆಯಲ್ಲೇ ವರ್ಕ್ ಮಾಡಬೇಕು, ಇದು ಅಕಾರ್ಡಿಂಗ್ ಟು ದೇರ್ ಪರ್ಸ್ಪೆಕ್ಟಿವ್ ಏನು ಮಾಡ್ತಾರೆ, ಎಕ್ಸೆಪ್ಟ್ ಮಾಡ್ತಾರೆ. ಫಸ್ಟ್ ಪೀಪಲ್ ಆಡಿಯನ್ಸ್ ಏನು ಮಾಡ್ತಾರೆ, ಹೌದು ಹೀಗೆ ಇರಬೇಕಂತೇಳಿ ಫಸ್ಟ್ ಜನಾಂಗ ಹೇಳ್ತಂದ್ರೆ, ಫಸ್ಟ್ ಗ್ರೂಪ್ ಆಫ್ ಪೀಪಲ್ ಹೇಳ್ತಾರೆ. ಸೆಕೆಂಡ್ ಗ್ರೂಪ್ ಏನು ಹೇಳ್ತಂದ್ರೆ, ಹೌದೌದು ವರ್ಕಿಂಗ್ ಮಾಡಬೇಕು, ಒಂದ್ಸತಿ ಕೊಡಬೇಕು. ಗೆಟಿಂಗ್ ಮೈ ಪಾಯಿಂಟ್ ಅಂದರೆ ಏನು, ನೆಗೋಟೇಟ್, ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ, ಬಟ್ ತಮ್ಮದೇ ಆದ ಒಂದು ಅನುಕೂಲತೆಗೆ ತಕ್ಕ ಹಾಗೆ ಇಂಟರ್ಪ್ರಿಟೇಟ್ ಕೈಗೊಳ್ತಾರೆ. ದೆನ್ ಅಪೋಸಿಷನಲ್ ರೀಡಿಂಗ್, ದ ಫೋರ್ತ್ ಒನ್ ಈಸ್ ಅಪೋಸಿಷನಲ್ ರೀಡಿಂಗ್. ಫೋರ್ತ್ ಒನ್ ಈಸ್ ಅಪೋಸಿಷನಲ್ ರೀಡಿಂಗ್. ಯಾವ ಥರ, ಆಡಿಯನ್ಸ್ ಕಂಪ್ಲೀಟ್ಲಿ ರಿಜೆಕ್ಟ್ಸ್ ದ ಎನ್ಕೋಡೆಡ್ ಮೆಸೇಜ್. ನೋ, ವೈ ವುಮೆನ್ ಶುಡ್ ವರ್ಕ್ ಇನ್ ಅ ಹೋಮ್ if she has the ability to work in outside of the home, with all respect, let her to do the work. This is what the way of accepting the advertisement according to their thought, completely rejection of preferred meaning given by the power hegemony power ಏನು ಕೊಡ್ತಾ ಇದೆಯಲ್ಲ ಅದಕ್ಕೆ ಕಂಪ್ಲೀಟ್ ಆಗಿ ರಿಜೆಕ್ಷನ್ ತೋರಿಸಿರುವಂಥದ್ದು ಅಪೋಸಿಷನ್ ರೀಡಿಂಗ್. 3 types ಆಫ್ ರೀಡಿಂಗ್ ಕಂಡು ಬಂದಿರುವಂಥದ್ದು. ಓಕೆನಾ, ಫೈನ್. ಅದನ್ನು ಮೆನ್ಷನ್ ಮಾಡಬೇಕಾಗಿತ್ತು ನಾಳಿನ ಮೂಮೆಂಟಲ್ಲಿ. ವಿಚ್ ಇಸ್ ನಾಟ್ ಅಂದರೆ ವಾಟ್ ಆರ್ ದ ಟೈಪ್ಸ್ ಆಫ್ ಡಿಕೋಡಿಂಗ್ ವಿಚ್ ಇಸ್ ನಾಟ್ ಪಾರ್ಟ್ ಆಫ್ ಟೈಪ್ ಸಮವಾಟ್, ಈ ಥರ 3 ಟೈಪಲ್ಲಿ ಯಾವುದು ಅಲ್ಲ ಅನ್ನೋದು ಈ ಥರ ಕ್ವಶನ್ ಕೇಳ್ಬೋದು. ಫೈನ್, ಅದೇ ಬರ್ತದೆ. ಓಕೆ, ನೋಡೋಣ ತಡಿ. In cultural and media studies, decoding refers to the process of interpreting the meaning of a text by breaking it down. Decoding ಏನು ರೆಫರ್ ಮಾಡ್ತದೆ, involvement of understanding others based on the information given in a message or the way in which the text can be disassembled for meaning, or the way in which the text are put together. The answer is A, B and C according to decoding. The process of interpreting the meaning of text by breaking it down. Howdu, according to interpretation of the text we are going to collect our own ideas. And involvement of understanding and other based on the formation given by the message. ಹೌದು, ನಮ್ಮದೇ ಆದ ಒಂದು ಇನ್ವಾಲ್ವ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇನ್ವಾಲ್ವ್ಮೆಂಟ್ ಮಾಡಿ ಎಕ್ಸೆಪ್ಟ್ ಮಾಡುವಂಥದ್ದು. ಆ್ಯಂಡ್ ದ ವೇ ಇನ್ ವಿಚ್ ದ ಟೆಕ್ಸ್ಟ್ ಕ್ಯಾನ್ ಬಿ ಡಿಸ್ಅಸೆಂಬಲ್ಡ್ ಫಾರ್ ಮೀನಿಂಗ್. ದ ವೇ ದ ಟೆಕ್ಸ್ಟ್ ಎಕ್ಸಾಕ್ಟ್ ಮೀನಿಂಗ್ ಅಲ್ಲ, ಅಕಾರ್ಡಿಂಗ್ ಟು ನಮ್ಮ ಪರ್ಸ್ಪೆಕ್ಟಿವ್ ಮೂಲಕ ನಾವು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಡಿಕೋಡಿಂಗ್ ಅಂತ ಹೇಳ್ಬೋದು. ಫೈನ್. ದೆನ್ ಲಾಸ್ಟು ನೋಡೋಣ. ಕಲ್ಚರಲ್ ಸ್ಟಡೀಸ್ ಆಡಿಯನ್ಸ್ ರೆಫರ್ಸ್ ಟು ಏನು ಹೇಳ್ತದಾನೆ, ಎ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಪ್ರೆಸೆಂಟ್ ಇನ್ ಅ ಶೋ, ಆರ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಪ್ರೊಡ್ಯೂಸ್ ಎ ಶೋ, or a group of people who perform in a show, or a group of people who consumes in a show. Answer is A and D. A group of people who are present in a show and a group of people who consumes in a show. Furthermore ಹೇಳಬೇಕಾದ್ರೆ producers, these are producers. ಯಾರು, the group of people who present in show. Yes, producer ಏನು ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾನೆ. ಕನ್ಸ್ಯೂಮರ್ ಏನು ಮಾಡ್ತಾನೆ, ಕನ್ಸ್ಯೂಮರ್ ಈಸ್ ನಥಿಂಗ್ ಬಟ್ ಆಡಿಯನ್ಸ್, ಅದನ್ನು ಎಕ್ಸೆಪ್ಟ್ ಮಾಡ್ತಾನೆ ಇನ್ 3 waysದಲ್ಲಿ. ಆಸ್ ಐ ಟೋಲ್ಡ್ ಯು, ಡಿಕೋಡಿಂಗ್ 3 waysದಲ್ಲಿ ಅಂತ ಹೇಳ್ಬೋದು. ಇನಫ್, ಫೈನ್.
ಇಲ್ಲೇ ಬಂತು ನೋಡ್ರಿ. ಆಸ್ ಐ ಟೋಲ್ಡ್ ಯು, ರೇಮಂಡ್ ವಿಲಿಯಮ್ಸ್ ಯಾರು? ಕಲ್ಚರ್ ಆ್ಯಂಡ್ ಸೊಸೈಟಿ. ಹಾಂ, ದೆನ್ ಹಾಂ, ರಿಚರ್ಡ್ ಹೋಗಟ್ ಯಾರು? ದ ಯೂಸಸ್ ಆಫ್ ಲಿಟ್ರೇಸಿ. ಐ ಟೋಲ್ಡ್ ಯು, ರಿಮೈಂಡ್ ಯುವರ್ ಸೆಲ್ಫ್. ಆ್ಯಂಡ್ ಇ ಪಿ ಥಾಮ್ಸನ್, ಕಲ್ಚರ್ ಇನ್ common, studies in a traditional popular culture, whereas Stuart Harry, that is media and cultural studies, key works, media and cultural studies. Am I right? B is 1. What about A? A is 4. Fine, this is answer. ನೋಡೋಣ ಹಾಗಾದರೆ ಯಾರ್ಯಾರು ಏನೇನು ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸ್ಟುವರ್ಟ್ ಹಾಲಿನ ವರ್ಕ್ಸ್ಗಳನ್ನು ಬರ್ಸಿದ್ದೀನ. ಶಾಲ್ ಸಿ ಅಬೌಟ್ ಸ್ಟುವರ್ಟ್ ಹಾಲ್. ಒಂದು ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ನೆಕ್ಸ್ಟ್ ಕಲ್ಚರ್, media, language. One work, language, 1980s. Okay na? The popular arts, the second one, the popular arts. Howda? 1964. Okay na? Essential essays. Third one, essential essays. Okay na? Value 1 and 2. Okay no? Okay. Fine. Next. Richard Hogarth, the uses of literacy. Uses of literacy ಎಲ್ಲಿ ಕಂಡು ಬರುವಂಥದ್ರಿ? ವಾಟ್ ಇಸ್ ದಟ್? 1957ದಲ್ಲಿ ದ ಯೂಸಸ್ ಆಫ್ ಲಿಟ್ರಸಿ ಪಬ್ಲಿಷ್ ಆಗಿರುವಂಥದ್ದು. ಓಕೆನಾ? ಹಾಂ, ಒನ್ ಮೋರ್ ಥಿಂಗ್ ಡಿಯರ್, ಒಂದು ನಿಮಿಷ ನೀಟಾಗಿ ನೋಡೋಣ ಸ್ವಲ್ಪ. ಕಲ್ಚರ್ ಸ್ಟಡೀಸ್, ದಟ್ ಈಸ್ ರೇಮಂಡ್ ಆ್ಯಂಡ್ ವಿಲಿಯಮ್ ಅಂತ ಹೇಳ್ಬೋದು. 1958ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಓಕೆನಾ? 1991ದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಓಕೆನಾ? ಎಸ್, ದಟ್ ಈಸ್ ಒನ್. ಫೈನ್, ಆಲ್ಮೋಸ್ಟ್ ಹೇಳಿದ್ದೀನಿ. ನೆಕ್ಸ್ಟ್, ಇ ಪಿ ಥಾಮ್ಸನ್ ಬಗ್ಗೆ ಹೇಳಬೇಕಾದ್ರೆ 1991. ಲೇಬರ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಇವ್ರ ಬಗ್ಗೆ ಹೇಳಬೇಕಾದ್ರೆ ಲೇಬರ್ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್, ಇದ್ರ ಮೇಲೆ ಭಾಳ ಫೋಕಸ್ ಮಾಡಲಾಗಿದೆ. ರಿಚರ್ಡ್ ಹೋಗಾರ್ಡ್ ಬಗ್ಗೆ ಹೇಳಬೇಕಾದ್ರೆ ಏನು, ಪಾಪ್ಯುಲರ್ ಕಲ್ಚರ್ ಫಿನಾಮಿನಾ ಲೈಕ್ ಮ್ಯಾಗಝೀನ್ಸ್, ಮ್ಯೂಸಿಕ್, ಟಿ ವಿ ಕ್ರಿಟಿಕಲಿ ಅನಲೈಸ್ ಮಾಡಿರುವಂಥದ್ದು. ಓಕೆನಾ? ನೆಕ್ಸ್ಟ್, ರೇಮಂಡ್ ವಿಲಿಯಮ್ ಬಗ್ಗೆ ಹೇಳಬೇಕಾದ್ರೆ ಡೆಫಿನೆಟ್ಲಿ ದ ಕಲ್ಚರ್ ಆ್ಯಸ್ ಎ ಹೋಲ್ ವೇ ಆಫ್ ಲೈಫ್ ಬಗ್ಗೆ ಹೇಳಿರುವಂಥದ್ದು. ಓಕೆನಾ? ಫೈನ್ ಪುಟ, ಭಾಳ ಆಯಿತು, ಕ್ಲಾಸ್ ನೋಡೋಣ. ನೆಕ್ಸ್ಟ್, ಲಾಸ್ಟ್ ಕ್ವಶನ್. ಹಾಂ, ಕಲ್ಚರ್ ಸ್ಟಡೀಸ್ originated in undoubtedly that is Britain, Birmingham University. Critics think it cannot be effectively extended to the other culture, that is Britain ಅಂತ ಹೇಳ್ಬೋದು. ಸೊ ಟಿಲ್ ನಾವು ಫ್ರಮ್ 60 to 70 ವರೆಗೆ ನಾವೇನು ಕಾಣ್ತೀವಿ, ಕಲ್ಚರಲ್ ಸ್ಟಡೀಸಿನ ಒಂದು 10 ಕ್ವಶನ್ಸ್ಗಳನ್ನು ಕೇಳಲಾಗಿದೆ. ಓಕೆನಾ? ಆಫ್ಟರ್ ದಿಸ್ 71ದಿಂದ ಅಗೇನ್ ವಿ ಆರ್ ಗೋಯಿಂಗ್ ಟು, ಅಗೇನ್ ಮೀನ್ಸ್ ಫರ್ದರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕ್ರಿಟಿಸಿಸಮ್ನಲ್ಲಿ ನಿಯರ್ಲಿ ಮೋಸ್ಟ್ಲಿ 10 ಆಗಿರ್ಬೋದು. ಓವರ್ಲಿ ನೋಡಿದ್ದೀನಿ, ನಿಯರ್ಲಿ 10 ಕ್ವಶನ್ಸ್ ಕೇಳಿದ್ದಾನೆ. ಇದಾದ ನಂತರ ಮತ್ತೆ ರೀಡರ್ ರೆಸ್ಪಾನ್ಸ್ ಥಿಯರಿನ ಕೇಳಲಾಗಿದೆ ಅಂತ ಹೇಳ್ಬೋದು. ಹೋಪ್ ಸೊ ಟಿಲ್ ನೌ ಯು ಹ್ಯಾವ್ ಅಂಡರ್ಸ್ಟುಡ್ ಮೈ ಕ್ಲಾಸ್. I try to give the complete concept meaning of what is cultural studies, what are the theories of cultural studies and each term's meaning. Okay na? Anyway, all the best for your KSET studies. Thank you for watching my video and don't forget to like, share and subscribe. Thank you. ನೆಕ್ಸ್ಟ್ ಪಾರ್ಟಲ್ಲೇ 10 ಕ್ವಶನ್ಸ್ ಅಷ್ಟೇ ಮಾಡಿದ್ದೇನೆ, ಯಾಕಂದರೆ ಇದು ಒಂದು ಥಿಯರಿ ಇದೆಯಲ್ಲ, ಇಟ್ ಟೇಕ್ಸ್ ಮೋರ್ ಟೈಮ್. ನೆಕ್ಸ್ಟ್ ಕ್ರಿಟಿಸಿಸಮ್ ಬರ್ತದೆ. ಅಗೇನ್ ಇಟ್ ವಿಲ್ ಬಿ ಡಿಸ್ಟರ್ಬ್ ಬೈ ದ ಥಿಯರಿ ಆ್ಯಂಡ್ ಕ್ರಿಟಿಸಿಸಮ್. ಸೊ ಅಗೇನ್ ಕ್ರಿಟಿಸಿಸಮ್ ಬಗ್ಗೆ ಸ್ವಲ್ಪ ವೈಡಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ. ಶಾಲ್ ಸಿ ಆನ್ ದಟ್ ಟುಮಾರೋ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್ ಆ್ಯಂಡ್ ಬಾಯ್.